ನಮಸ್ಕಾರ ಸ್ನೇಹಿತರೆ. ನಾನು ಸತೀಶ್ ಬೊಮ್ಮನಹಳ್ಳಿ, ಬೆಂಗಳೂರು. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಿಮಗೆ HSRP ಅಂದರೆ ಈ ವೆಹಿಕಲ್ಗಳೆಲ್ಲ ನಂಬರ್ ಪ್ಲೇಟ್ ಆಗ್ತಾರಲ್ಲ ಸ್ನೇಹಿತರೆ, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಏನೊಂದು ಸರ್ಕಾರದವರು ಬಿಟ್ಟಿದ್ದಾರೆ, ಅದನ್ನು ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಇವಾಗ ನೀವು ನೋಡೋದಾದರೆ ಸೆಪ್ಟೆಂಬರ್ 15 ಇದಕ್ಕೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆಗಲೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹೇಳ್ಬಿಟ್ಟಿದ್ದಾರೆ, ಇನ್ಮೇಲೆ ಇದನ್ನು ಎಕ್ಸ್ಟೆನ್ಷನ್ ಮಾಡಲ್ಲ, ಇದೇ ಲಾಸ್ಟು ಅಂತ. ಇದಾದಮೇಲೆ ನೀವೇನಿದ್ರು ಫೈನ್ ಕಟ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ₹1000, ಎರಡನೇ ಸಲ ಹಾಕೊಂಡ್ರೆ 2000, ಮೂರನೇ ಸಲ ಹಾಕೊಂಡ್ರೆ ಏನೋ ಡೀಲ್ ಸೀಸ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ನಾನಿದು ಅಪ್ಲೈ ಒಬ್ಬರು ಲೈವಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒಬ್ಬರು ಕಸ್ಟಮರ್ದು ನನಗೆ ಆರ್ಡ್ರ್ ಬಂದಿದೆ. ನಾನು ಇದನ್ನು ಸುಮಾರು ದಿನದಿಂದ ಮಾಡ್ತಾಯಿದ್ದೀನಿ, ಬೆಂಗಳೂರು ಎಲ್ಲ ಕಡೆ ಪೋಸ್ಟರ್ ಹಾಕಿದ್ದೆ. ಸೊ ಅದನ್ನು ನೋಡಿ ಸುಮಾರು ಜನ ಕಾಲ್ ಮಾಡಿ ಮಾಡಿಸ್ಕೊಂಡಿದ್ದಾರೆ. ಸೊ ಇವತ್ತಿಗೂ ಒಬ್ಬರು ಕಸ್ಟಮರ್ ಕಾಲ್ ಮಾಡಿದರೆ ಅವತ್ತು ಡೈರೆಕ್ಟ್ ನಾನು ಅಪ್ಲೈ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನಿಮಗೆ ಲೈವ್ ಆಗಿ ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ನೀವು ಕ್ರೋಮ್ನ ಓಪನ್ ಮಾಡಿದ್ಮೇಲೆ ಸ್ನೇಹಿತರೆ ಅದನ್ನು ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ. ನಿಮ್ಮ ಒಂದು ಕಂಪ್ಯೂಟ್ರಲ್ಲಿ ಕ್ರೋಮ್ ಇರುತ್ತಲ್ಲ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಕ್ರೋಮ್ ಇಲ್ಲಿದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮಗೆ ಕ್ರೋಮ್ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಹೋಗ್ಬಿಟ್ಟು ನೀವು ಏನಂತ ಮಾಡ್ತೀರಾ ಅಂದರೆ HSRP ಅಂತ ಟೈಪ್ ಮಾಡಿ ಸ್ನೇಹಿತರೆ. HSRP ಈ ರೀತಿ ಫುಲ್ಲು ಟೈಪ್ ಮಾಡಿ ಸ್ನೇಹಿತರೆ. HSRP ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ. ಅಲ್ಲಿ ಕೆಳಗಡೆ ಇದೆ, ನಾನು ಸೆಲೆಕ್ಟ್ ಮಾಡ್ಕೊಬೋದು. ಆದರೂ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆದರೂ ನೀವು ಮಾಡ್ಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಗೊತ್ತಾಗಬೇಕಲ್ವ. ಸೊ ಅದಕ್ಕೇ HSRP ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ ಅದ್ರ ಗೋ ಕೊಡಿ ಸ್ನೇಹಿತರೆ. ಎಂಟ್ರಾರು ಹೊಡೀರಿ, ಇಲ್ಲ ಇಲ್ಲಿ ಕೆಳಗಡೆ ಇಲ್ಲಿದೆ, ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ನೀವು ಎಂಟ್ರಿ ಕೊಡಿ ಸ್ನೇಹಿತರೆ. ಬೇಕಾದ್ರೆ ನಾನು ಎಂಟ್ರಿ ಹೊಡಿತೀನಿ ನೋಡಿ. ಇಲ್ಲಿ ಎಂಟರ್ ಕ್ಲಿಕ್ ಮಾಡಿ, ಈ ಥರ ಬರುತ್ತೆ ಸ್ನೇಹಿತರೆ. ಫಸ್ಟ್ ಒನ್ ಇದೆ ನೋಡಿ HSRP ರಿಜಿಸ್ಟ್ರೇಷನ್, ಅದನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನೋಡಿ ಅದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಈ ರೀತಿ ಓಪನ್ ಆಗುತ್ತೆ. ಇದೇ ಸ್ನೇಹಿತರೆ ಗವರ್ಮೆಂಟ್ದು ಪಕ್ಕಾ ವೆಬ್ಸೈಟು. ಅಂದರೆ ಇದು ಒಂದು ಪ್ರೈವೇಟ್ ಅವರೇ, ಬಟ್ ಗೌರ್ಮೆಂಟ್ ಅವರು ಇವ್ರಿಗೆ ಅಥಾರಿಟಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಗೌರ್ಮೆಂಟ್ ಅವರು ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದು. ಯಾರು RTO ಸಂಸ್ಥೆಯವರು ಈ ಪ್ರೈವೇಟ್ ಕಂಪ್ನಿಗೆ ರೈಟ್ಸ್ ಕೊಟ್ಟಿದ್ದಾರೆ. ಏನು, ನೀವೇ ನಮ್ಮದು ಆಲ್ ಓವರು ಎಲ್ಲ ಏನಿದೆ ಆಲ್ ಓವರ್ ಇಂಡಿಯಾಗೆ, ಇದು ಆಲ್ ಓವರ್ ಇಂಡಿಯಾಗೆ ಸಂಬಂಧಪಟ್ಟ ಸ್ನೇಹಿತರೆ. ಇದು ಇವರು ಕಂಪ್ನಿಯವರು ಕಾಂಟ್ರಾಕ್ಟ್ ತೊಗೊಂಡಿರೋದು ನಮ್ಮ ಗೌರ್ಮೆಂಟ್ ಹತ್ರ. ಏನಂತ SIAM ಅಂತಿದೆ ನೋಡಿ, ಇಲ್ಲಿ ಮೇಲಿದೆ ನೋಡಿ SIAM, ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್. ಇದೇ ಮುಖ್ಯವಾದ ವೆಬ್ಸೈಟ್ ಸ್ನೇಹಿತರೆ. ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ ಯಾವುದಾದೋ ವೆಬ್ಸೈಟಿಗೆ ಮಾಡಿಬಿಟ್ಟು. ಸೊ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದೇ ಪಕ್ಕಾ ವೆಬ್ಸೈಟು. ಇದಕ್ಕೆ ಬಂದ ಮೇಲೆ ಸ್ನೇಹಿತರೆ ಹಿಂಗೆ ಸ್ಕ್ರಾಲ್ ಮಾಡಿ, ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಫಸ್ಟ್ ಒಂದು ನೀವೇನು ಮಾಡಬೇಕು ಅಂದರೆ ಫುಲ್ ನೇಮ್, ಅಂದರೆ ನಾನೇನು ಮಾಡಿದ್ದೀನಿ, ನೀವು ಹೀಗೆ ಮಾಡಿ ಸ್ನೇಹಿತರೆ. ಫಸ್ಟು ಒಂದು ಮೈಕ್ರೋಸಾಫ್ಟ್ ವರ್ಡ್ ಫೈಲ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಮೈಕ್ರೋಸಾಫ್ಟ್ ವರ್ಡ್ ಫೈಲ್ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಕಂಪ್ಯೂಟರ್ ಬೇಸಿಕ್ಸ್ ಗೊತ್ತಿರೋರಿಗೆ ಗೊತ್ತೇ ಇರುತ್ತೆ. ಸೊ ಈ ರೀತಿ ಮೈಕ್ರೋಸಾಫ್ಟ್ ವರ್ಡ್ನ ಓಪನ್ ಮಾಡಿಕೊಂಡು ನನಗೆ ಏನು ಆರ್ಡ್ರ್ ಯಾರು ಕಳಿಸಿದಾರೋ ಅವ್ರದ್ದು ಫುಲ್ಲು ಡೀಟೇಲ್ನ ಇಲ್ಲಿ ಮಾಡಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಇದು ಏನಕ್ಕೆ ಅಂದರೆ ಇದು ಒಂದು ಕಾರಣ ಇದೆ ಸ್ನೇಹಿತರೆ. ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಂದ್ರೆ ಈ ಸ್ಕ್ರೀನ್ ಏನು ನೀವು ನೋಡ್ತಾ ಇದ್ದೀರಾ, ಇದು ಜಾಸ್ತಿ ಹೊತ್ತು ಹೀಗೆ ಬಿಟ್ಟರೆ ಹೋಗ್ಬಿಡುತ್ತೆ ಸ್ನೇಹಿತರೆ ಈ ಸ್ಕ್ರೀನು. ಮತ್ತೆ ನೀವು ಫಸ್ಟಿಂದ ಕ್ರೋಮ್ಗೆ ಹೋಗಿ HSRP ರಿಜಿಸ್ಟ್ರೇಷನ್ ಟೈಪ್ ಮಾಡಿ ಮತ್ತೆ ಇಲ್ಲಿಗೆ ಬರಬೇಕಾಗುತ್ತೆ. ಅದಕ್ಕೆ ನಾವು ಫಸ್ಟೇ ಇದನ್ನೆಲ್ಲ ಇಲ್ಲಿ ಟೈಪ್ ಮಾಡಿ ಇಟ್ಕೊಂಬಿಟ್ರೆ ಬರೀ ಕಾಪಿ ಪೇಸ್ಟ್ ಮಾಡ್ಬೋದು. ಕಾಪಿ ಪೇಸ್ಟ್ ಮಾಡಿದಾಗ ನಮಗೆ ತುಂಬ ಟೈಮ್ ಉಳಿಯುತ್ತೆ ಸ್ನೇಹಿತರೆ ಈ ಸ್ಕ್ರೀನ್ನ ಹಾಗೆ ಉಳಿಸ್ಕೊಳ್ಳೋಕ್ಕೆ, ಆಮೇಲೆ ಮುಂದಿನ ಪೇಜ್ ಹೋಗೋಕ್ಕೆ. ಸೊ ಆ ಕಾರಣಕ್ಕೋಸ್ಕರ ನೀವು ಏನು ಮಾಡ್ತೀರಾ ಅಂದರೆ ಏನೇನು ಡೀಟೇಲ್ನ ನಿಮ್ಮ ವರ್ಡ್ ಫೈಲಲ್ಲಿ ಹಾಕಬೇಕು ಅನ್ನೋದು ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟು RC ಕಾರ್ಡಲ್ಲಿ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಅದನ್ನು ಟೈಪ್ ಮಾಡಿ ಇಟ್ಕೊಳ್ಳಿ. KA0. ಈಗ ನನ್ನ ಕಳ್ತಿರೋ ಕಸ್ಟಮರ್ ಹೆಸರು ಇದು, ಗಾಡಿ ರಿಜಿಸ್ಟ್ರೇಷನ್ ಹೆಸರು ಇದು K0HF111 ಹಾಕಿದ್ದೀನಿ ಸ್ನೇಹಿತರೆ. ಅವ್ರ ಹೆಸರು ಹಾಕ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು ಅಂದರೆ ಗಾಡಿ ಯಾರ ಹೆಸರಲ್ಲಿದ್ದರೂ ಪರವಾಗಿಲ್ಲ, RC ಕಾರ್ಡಲ್ಲಿ ಯಾರ ಹೆಸರಲ್ಲಿದ್ದರೂ ನೀವು ಹಾಕೊಬೋದು. ಆ ಹೆಸರು ಹೊಸಬ್ರಿಗೆ ಚೇಂಜ್ ಹಾಕಿಲ್ಲ ಅಂದರೂ ಹಾಕೋಬೋದು. ಆದರೆ ಚೇಂಜ್ ಆಗಿರೋರು, ಇವಾಗ ಫಾರ್ ಎಕ್ಸಾಂಪಲ್ ಗಾಡಿ ನೀವಿಟ್ಟಿರ್ತೀರ, ಆದರೆ RC ಕಾರ್ಡಲ್ಲಿ ನಿಮ್ಮದು ಫಸ್ಟ್ ಪಾರ್ಟಿದು ಹೆಸರು ಇರುತ್ತೆ, ಇಲ್ಲ ಬೇರೆ ಯಾರ್ದೋ ಹೆಸರು ಇರುತ್ತೆ. ನೀವೇನು ಅನ್ಕೊತೀರಾ, ಅಪ್ಲೈ ಮಾಡಬೇಕಾದ್ರು ಅವ್ರ ಹೆಸರೇ ಹಾಕ್ಬೇಕು, ಆ ಥರ ಏನಿಲ್ಲ ಸ್ನೇಹಿತರೆ. ಗಾಡಿ ನಿಮ್ಮ ಹತ್ರ ಇದ್ದರೆ ನಿಮ್ಮ ಹೆಸರನ್ನೇ ಇಲ್ಲಿ ಹಾಕಿದ್ರು ಲಾಸ್ಟಲ್ಲಿ ಏನು ಇನ್ವಾಯ್ಸ್ ಚಲನ್ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರೇ ಪ್ರಿಂಟ್ ಆಗಿ ಬರುತ್ತೆ ಸ್ನೇಹಿತರೆ.
ಆರ್ ಸಿ ಕಾರ್ಡಲ್ಲಿರೋ ಹೆಸರೇ ಹಾಕ್ಬೇಕು ಅಂತೇನಿಲ್ಲ, ಆಮೇಲೆ ಆರ್ ಸಿ ಕಾರ್ಡಲ್ಲಿರೋ ಅಡ್ರೆಸ್ಸು ಹಾಕ್ಬೇಕು ಅಂತೇನಿಲ್ಲ. ನಿಮ್ಮ ಗಾಡಿ ಅಟ್ ಪ್ರೆಸೆಂಟ್ ನೀವು ಯಾವ ಮನೇಲಿ ವಾಸ ಇದ್ದೀರಾ, ನಿಮ್ಮ ಗಾಡಿ ಎಲ್ಲಿ ಯಾವ ಜಾಗದಲ್ಲಿದೆ ಆ ಗಾಡಿ ಇರೋ ಜಾಗದ ಅಡ್ರೆಸ್ಸೇ ಹಾಕ್ಬೋದು ಸ್ನೇಹಿತರೆ. ಆ ಅಡ್ರೆಸ್ ಹಾಕಿದ್ರು ತೊಗೊಳುತ್ತೆ. ಲಾಸ್ಟಲ್ಲಿ ಬರೋ ಇನ್ವಾಯ್ಸಲ್ಲಿ ಅದೇ ಪ್ರಿಂಟಾಗಿ ಬರುತ್ತೆ ಸ್ನೇಹಿತರೆ. ಅದನ್ನು ನಿಮ್ಗೆ ಈಗಲೇ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಅವ್ರದ್ದು ನೀವು ಗಾಡಿ ನಂಬರ್ ಹಾಕ್ಕೊಳ್ಳಿ, ಆಮೇಲೆ ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿದೆ ಇಲ್ಲ ನೀವು ಯಾರ ಹೆಸರು ಹಾಕಬೇಕು ಅಂದ್ಕೊಂಡಿರೋ ಅವ್ರ ಹೆಸರು ಹಾಕಿ. ಆಮೇಲೆ ಸ್ನೇಹಿತರೆ ನೆಕ್ಸ್ಟ್ ಹಾಕ್ಬೇಕಾದ್ರೆ ನೀವು ಚಾಸಿಸ್ ನಂಬರ್, ಗಾಡಿದು ಚಾಸಿಸ್ ನಂಬರ್, ಇಂಜಿನ್ ನಂಬರು ನಿಮಗೆ ಆರ್ ಸಿ ಕಾರ್ಡಲ್ಲೇ ಇರುತ್ತೆ ಸ್ನೇಹಿತರೆ, ಅದು ನಿಮಗೂ ಗೊತ್ತಿರುತ್ತೆ. ಸೊ ಇಂಜಿನ್ ನಂಬರ್ದು ಪೂರ್ತಿ ನಂಬರ್ ಬೇಕಾಗಿಲ್ಲ ಸ್ನೇಹಿತರೆ, ಕೊನೆ 5 ನಂಬರ್. ಒಂದು ಆರ್ ಸಿ ಕಾರ್ಡಲ್ಲಿ ಇವ್ರು ಕಳಿಸಿರೋದ್ರಲ್ಲಿ ಕೊನೆ 5 ನಂಬರು ನಾನು ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಅವರು ನನಗೆ ಕಳಿಸಿದಾರಲ್ಲ ಆರ್ ಸಿ ಕಾರ್ಡು, ಅದು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸೊನ್ನೆ 2ನೇ ಕಾಲಮ್ ನೋಡಿ, ರಿಜಿಸ್ಟ್ರೇಷನ್ ಡೇಟು, ಅದು ಕೆಳಗಡೆ ನೋಡಿ ಚಾಸಿಸ್ ನಂಬರ್ ಅಂತಿದೆಯಲ್ಲ, ಅದರಲ್ಲಿ ಕೊನೆ 5 ನಂಬರ್ ನೋಡಿ 06719 ನಾನು ಹಾಕಿದ್ದೀನ ಕರೆಕ್ಟಾಗಿ 06719 ಹಾಕಿದ್ದೀನಿ ನೋಡಿ, ಕರೆಕ್ಟ್ ಅಲ್ವಾ? ಸೊ ಇವ್ರದ್ದು ಇಂಜಿನ್ ನಂಬರು ಸೇಮ್ ಬಂದಿದೆ, ಆ ಥರ ಕಾಮನ್ನಾಗಿ ಬರಲ್ಲ, ಬಟ್ ಇವ್ರದ್ದು ಬಂದಿದೆ, ಆದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಇಂಜಿನ್ ನಂಬರ್ 06719 ಹಾಕಿದ್ದೀನಿ ಸ್ನೇಹಿತರೆ. ಆಮೇಲೆ ಅಡ್ರೆಸ್ಸು, ಇವರು ಇರೋ ಅಡ್ರೆಸ್ಲೇ ವಾಸ ಆಗಿದ್ದಾರೆ, ಅದರಿಂದ ಇದೇ ಅಡ್ರೆಸ್ನ ಅಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ ನಂಬರ್ 162 ಫಸ್ಟ್ ಮೇನ್ ಕ್ರಾಸ್ ಜಕ್ಸಂದ್ರ ಕೋರ್ಮಂಗ್ಲ 34, ನಂಬರ್ 162 ಫಸ್ಟ್ ಮೇನ್ ಕ್ರಾಸು ಜಕ್ಸಂದ್ರ ಕೋರ್ಮಂಗ್ಲ ಬೆಂಗಳೂರು 34. ಆಮೇಲೆ ಇವ್ರದ್ದು ಗಾಡಿ ಮಾಡಲ್ ಹೆಸರು ಹಾಕ್ಬೇಕು ಸ್ನೇಹಿತರೆ. ಅಂದರೆ ಕೆಲವೊಂದು ಅಪ್ಲೈ ಮಾಡಬೇಕಾದ್ರೆ ಸ್ನೇಹಿತರೆ, ಕೆಲವೊಂದು ಗಾಡಿದು ನಾವು ಮಾಡಲ್ನ ಹೆಸರನ್ನ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಇವ್ರದ್ದು ಮಾಡಲ್ ನಂಬರ್ ಇಲ್ಲಿದೆ ನೋಡಿ, ಮಾಡಲ್ ಬುಲ್ಲೆಟ್ ಕ್ಲಾಸಿಕ್ 350 ಹಾಕ್ಕೊಂಡಿದ್ದೀರಾ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ಈ ಇದರಲ್ಲಿ 3 ಥರ ಇದೆ ಸ್ನೇಹಿತರೆ, ಈ HSRPಲಿನೂ ನೀವು ಅಪ್ಲೈ ಮಾಡಬೇಕಾದ್ರೆ 3 ಥರ ಇದೆ. ಟಿ ವಿ ಎಸ್ಸು, ಸುಜುಕಿ, ರಾಯಲ್ ಎನ್ಫೀಲ್ಡು ಇದಕ್ಕೆಲ್ಲ ಒಂಥರ ಬರುತ್ತೆ. ಆಮೇಲೆ ಬೇರೆ ಮಾರುತಿ, ಹುಂಡೈ, ಈ ಬೇರೆ ಗಾಡಿಗಳಿಗೆಲ್ಲ ಫಿಯೇಟು, ಸ್ಕೋಡಾ, ಬೆನ್ಸು, ಯಾವುದೇ ಬೇರೆ ಕಂಪ್ನಿ ಕಾರುಗಳಿಗೆ ಒಂಥರ ಅಪ್ಲಿಕೇಶನ್ ಬರುತ್ತೆ. ಆಮೇಲೆ ಹೋಂಡಾ ಕಂಪ್ನಿಗಳಿಗೆ ಒಂಥರ ಅಪ್ಲಿಕೇಶನ್ ಪ್ರೋಸೆಸ್ಗಳು ಬರುತ್ತೆ ಸ್ನೇಹಿತರೆ. ಸೊ 3 ನಿಮಗೆ ಬೇರೆ ಬೇರೆ ಇದ್ರಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಇವಾಗ ನಿಮಗೆ ತಿಳಿಸ್ತಾ ಇರೋದು ನಾನು ಟಿ ವಿ ಎಸ್ಸು, ಸುಜುಕಿ, ಆಮೇಲೆ ರಾಯಲ್ ಎನ್ಫೀಲ್ಡು ಇದ್ರದ್ದೆಲ್ಲ ಹೇಗೆ ಬರುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಗಾಡಿಗಳಿರೋರು ಈ ವಿಡಿಯೋ ನೋಡಿಕೊಂಡು ಕ್ಲೀನಾಗಿ ಅಪ್ಲೈ ಮಾಡ್ಕೊಬೋದು ಸ್ನೇಹಿತರೆ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಈಗ ನಾನು ಫಸ್ಟ್ ಅವರು ಹೆಸರನ್ನ ಹಾಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈಗ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಎಷ್ಟು ಈಸಿ ಆಗುತ್ತೆ ನೋಡಿ, ಎಲ್ಲ ಫುಲ್ ಟೈಪ್ ಮಾಡೋದು ಎಲ್ಲ ನಮಗೆ ಟೈಮ್ ಉಳಿತಲ್ಲ ನೋಡಿ. ಅಲ್ಲಿ ಕಾಪಿ ಮಾಡಿದೆ, ಇಲ್ಲಿ ಪೇಸ್ಟ್ ಮಾಡಿದೆ. ಆಮೇಲೆ ಸ್ನೇಹಿತರೆ ಇಮೇಲ್ ಐ ಡಿ ನಿಮ್ದಿದ್ರೆ ಹಾಕ್ಕೊಳ್ಳಿ ಸ್ನೇಹಿತರೆ. ನಾನು ಯಾವಾಗಲೂ ನಂದೇ ಹಾಕೊಳ್ಳೋ ಸ್ನೇಹಿತರೆ ಇಮೇಲ್ ಐ ಡಿ. ಏನಕ್ಕೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ ಸ್ನೇಹಿತರೆ. ಜನಗಳು ಏನಂದರೆ ಅವ್ರವ್ರ ಇಮೇಲ್ ಐ ಡಿ ಅವ್ರವ್ರ ಕೆಲಸದ ಬ್ಯುಸಿಲಿ ಟೆನ್ಷನಲ್ಲಿ ನೋಡೋಲ್ಲ ಸ್ನೇಹಿತರೆ, ಏನು ಅಪ್ಡೇಟ್ಸ್ ಬರುತ್ತೆ ಇದ್ರ ಬಗ್ಗೆ ಅಂತ ನೋಡೋಕೆ ಹೋಗಲ್ಲ, ಅಷ್ಟೊಂದು ಟೈಮು ಇರೋಲ್ಲ ಪಾಪ ಅವ್ರಿಗೆ. ಸೊ ಹಾಗಾಗಿ ಎಲ್ಲದಕ್ಕೂ ನನ್ನದೇ ಇಮೇಲ್ ಐ ಡಿ ಹಾಕ್ಕೊತೀನಿ. ಯಾಕಂದರೆ ನಾನು ಕಸ್ಟಮರ್ಗಳಿಗೆ ಅಪ್ಲೈ ಮಾಡಿಕೊಡೋದ್ರಿಂದ ಏನೇ ಅದು ಸಕ್ಸಸ್ಫುಲ್ ಆದರೂ ಏನಾದರೂ ಸಮಸ್ಯೆ ಆದರೂ ನನಗೆ ಇಮೇಲಲ್ಲಿ ಬಂದುಬಿಡುತ್ತೆ. ತಕ್ಷಣ ನಾನು ಅದನ್ನು ಕಸ್ಟಮರ್ಗೂ ಫೋನ್ ಮಾಡಿ ಸಾಲ್ವ್ ಮಾಡ್ತೀನಿ. ವೆಹಿಕಲ್ ಶೋರೂಮ್ಗೂ ಅದನ್ನು ಫೋನ್ ಮಾಡಿ ಹೆಡ್ ಆಫೀಸ್ಗೆ, ಡೀಲರ್ಗಳು ಎಲ್ಲರಿಗೂ ಮಾಡಿ ನಾನು ಅಲ್ಲಲ್ಲೇ ಸಮಸ್ಯೆ ಬಗೆಹರಿಸೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಒಂದು ಇಮೇಲ್ ಐ ಡಿನ ಕೊಟ್ಕೊತೀನಿ ಸ್ನೇಹಿತರೆ. ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಇದು ಗಾಡಿ ನಂಬರ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಅದನ್ನು ಕಾಪಿ ಮಾಡಿದೆ ನೋಡಿ, ಅದನ್ನ ಕಾಪಿ ಮಾಡಿದೆ, ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಪೇಸ್ಟ್ ಮಾಡಿದೆ. ಇಲ್ಲಿ ಮೊಬೈಲ್ ನಂಬರ್ ಕೂಡ ನನ್ನದೇ ಹಾಕೋತೀನಿ ಸ್ನೇಹಿತರೆ, ಯಾವುದು ನಾನು ಕಸ್ಟಮರ್ದು ಹಾಕೋಕ್ಕೆ ಹೋಗಲ್ಲ. ಯಾಕಂದರೆ ಯಾವುದೇ ಸೇಮ್ ಅದೇ ಸಮಸ್ಯೆನೇ, ಅದೇ ಕೆಲಸದ ಪ್ರಾಬ್ಲಮ್ಮು, ಬ್ಯುಸಿ, ಟೆನ್ಷನ್ ಅದು ಇದು ನೋಡಿರಲ್ಲ, ಅವ್ರಿಗೂ ನೋಡೋಕ್ಕೆ ಹೋಗಲ್ಲ, ಟೈಮ್ ಇರಲ್ಲ. ಸೊ ಹಾಗಾಗಿ ನನ್ನದೇ ಹಾಕ್ಕೊತೀನಿ. ಸೊ ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ಸ್ನೇಹಿತರೆ ನೀವು ಲಾಸ್ಟಲ್ಲಿ ನೀವು ಡಿಸ್ಟಿಕ್, ಜಿಲ್ಲೆ, ಇದು ನಾನು ಬೆಂಗಳೂರು ಸಿಟಿ ಅಲ್ವಾ, ಸೊ ಬೆಂಗಳೂರು ಅರ್ಬನ್, ನಾನು ಬೆಂಗಳೂರು ಅರ್ಬನ್ ಸೆಲೆಕ್ಟ್ ಮಾಡಿದ್ದೀನಿ.
ನೀವು ಯಾವುದೇ ಜಿಲ್ಲೆ ಆದವರಾದರೆ ಆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಇದೇನಕ್ಕೆ ಅಂದರೆ ಸ್ನೇಹಿತರೆ, ಒಂದು 2-3 ಪೇಜ್ ಆದಮೇಲೆ ನಿಮಗೆ ಯಾವ ಶೋರೂಮ್ ಬೇಕು, ಅಂದರೆ ನಿಮ್ಮ ಮನೆ ಹತ್ರ ಇರೋ ಯಾವ ಶೋರೂಮ್ಗೆ ನೀನು ಗಾಡಿ ತೊಗೊಂಡೋಗಿ ಫಿಕ್ಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಫಸ್ಟು ಇಲ್ಲಿ ಜಿಲ್ಲೆ ಕೇಳುತ್ತೆ. ಆಮೇಲೆ 2-3 ಪೇಜ್ ಹೋದ್ಮೇಲೆ ಸ್ನೇಹಿತರೆ ಅದು ಲೊಕೇಶನ್ಗಳು ಬರುತ್ತೆ ಸ್ನೇಹಿತರೆ, ಅಂದರೆ ಏರಿಯಾ ಸಮೇತ ಲಿಸ್ಟ್ ಬರುತ್ತೆ. ಆವಾಗ ಅಲ್ಲಿ ಸೆಲೆಕ್ಟ್ ಮಾಡ್ಕೊ ಅದು ಹೇಳ್ಕೊಡ್ತೀನಿ. ಈಗ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ನಾನು ಫಿಲ್ ಮಾಡಾಯಿತು. ಏನು ಫಸ್ಟು ನೇಮು, ಇಮೇಲ್ ಐ ಡಿ ನೀವು ಯಾವ್ದಾರು ಕೊಟ್ಕೋಬೋದು. ನಾನು ಅಂದೇ ಕೊಟ್ಕೊಂಡಿದ್ದೀನಿ. ಸ್ಟೇಟು ಕರ್ನಾಟಕ, ನೀವು ಯಾವುದೇ ಸ್ಟೇಟ್ ಆದರೆ ಆಲ್ ಓವರ್ ಇಂಡಿಯಲ್ಲಿ ಅಪ್ಲಿಕೇಬಲ್ ಇದೆ, ಯಾವ್ದಾದ್ರು ಸ್ಟೇಟ್ ಕೊಟ್ಕೊಳ್ಳಿ. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ಗಾಡಿ ನಂಬರ್ ಹಾಕಾಯಿತು, ಮೊಬೈಲ್ ನಂಬರ್ ನಂದು, ಡಿಸ್ಟಿಕ್ಕು ಬೆಂಗಳೂರು ಆಗ್ಬೋದು. ಈಗ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ. ನೋಡಿ ಸಬ್ಮಿಟ್ ಅಂತ ಕೊಟ್ಟೆ ಸ್ನೇಹಿತರೆ, ನಿಮಗೆ ಈ ಥರ ಪೇಜ್ ಒಂದು ಬರುತ್ತೆ. ಈ ಪೇಜಲ್ಲಿ ಸ್ನೇಹಿತರೆ ಏನು ಮಾಡಬೇಕು ಅಂದರೆ ನೀವು ಸ್ಕ್ರಾಲ್ ಮಾಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ವೆಹಿಕಲ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹೆಸರುಗಳು ಇದೆ ಸ್ನೇಹಿತರೆ, ಕಂಪ್ನಿ ಹೆಸರುಗಳಿದೆ. ಡೈರೆಕ್ಟಾಗಿ ಅಲ್ಲೋಗಿ ನಿಮ್ಗೆ ಯಾವ ಕಂಪ್ನಿನ ಆ ಕಂಪ್ನಿ ಕ್ಲಿಕ್ ಮಾಡಬೇಡಿ. ಫಸ್ಟ್ ಇಲ್ಲಿ ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್. ಈ ಸ್ಟೇಟ್ ಅನ್ನೋದು ಆಲ್ರೆಡಿ ಕರ್ನಾಟಕ ನೀವು ಸೆಲೆಕ್ಟ್ ಮಾಡಿರ್ತೀರಾ, ಅದು ಡಿಫಾಲ್ಟ್ ಆಗಿರುತ್ತೆ. ಡಿಸ್ಟಿಕ್ ಏನಾದ್ರು ನೀವು ಬದಲಾಯಿಸ್ಕೊಬೇಕು, ನಾನಲ್ಲಿ ಬೇರೆ ಹಾಕ್ಬಿಟ್ಟೆ ಅನ್ನೋದಾದರೆ ಇಲ್ಲಿ ಬಂದು ಆ ಡಿಸ್ಟಿಕ್ ಬದಲಾಯಿಸ್ಕೊಳ್ಳೋಕ್ಕೆ ಚಾನ್ಸ್ ಇದೆ, ಅದರ ಬೇಕಾದ್ರೆ ಬದಲಾಯಿಸ್ಕೋಬೋದು. ಬಟ್ ನಾನು ಅಲ್ಲೇನು ಹಾಕಿದೆ ಬೆಂಗಳೂರು ಅರ್ಬನ್, ಇಲ್ಲೂ ಅದೇ ಬೆಂಗಳೂರು ಅರ್ಬನ್ನೇ ಇದೆ, ಸೊ ನಾನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂತಿದೆಯಲ್ಲ, ಇಲ್ಲಿ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್. ನೋಡಿ ಇದು ತ್ರೀ ವೀಲರ್ ಅಂದರೆ ಏನು, ಆಟೋ, ಅಪೆ ಗಾಡಿ, ಅದು ಇದು ಇವಕ್ಕೆಲ್ಲ ತ್ರೀ ವೀಲರ್ ಅಲ್ವಾ. ತ್ರೀ ವೀಲರು ಜಾಸ್ತಿ ಆಟೋಗಳೇ ಮೇಯ್ನಾಗಿ. ಆಟೋ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಆಟೋ ಆದರೆ ತ್ರೀ ವೀಲರ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡಿ ಕಾರು, ಎಸ್ ಯು ವಿ, ಎಮ್ ಯು ವಿ, ಯು ವಿ, ಆಮೇಲೆ ವ್ಯಾನು. ಇದು ಮಾಮೂಲಿ ಸ್ನೇಹಿತರೆ, ಟಿ ಟಿ ಗಾಡಿಗಳು, ವ್ಯಾನ್ಗಳು, ಸ್ಕೂಲ್ ಬಸ್ಗಳು, ಅದು ಇದು ಇವಕ್ಕೆಲ್ಲ ಕಾರು, ಇವಕ್ಕೆಲ್ಲ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಫೋರ್ ವೀಲರ್ ವೆಹಿಕಲ್ಗೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ಇದೆಲ್ಲ ಹೆವಿ ವೆಹಿಕಲ್ಲು. ಲಾಸ್ಟ್ ಲೈನ್ ಏನಿದೆ ಬಸ್ಸು, ಟ್ರಕ್ಕು, ಅದರ್ ಕಮರ್ಷಿಯಲ್ ವೆಹಿಕಲ್ಲು, ಇದೆಲ್ಲ 110 ವೆಹಿಕಲ್ ಎಲ್ಲ ಇದೆಲ್ಲ, ಈಚರ್ ಗಾಡಿ 110 ದೊಡ್ಡ ಇದೆಯಲ್ಲ ವೆಹಿಕಲ್ಲು, ಟ್ರಕ್ಗಳು, ಅವಕ್ಕೆಲ್ಲ ನೀವು ಇದು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾನು ಮಾಡ್ತಾ ಇರೋದು ಟೂ ವೀಲರ್ ಆಗೋದ್ರಿಂದ ನಾನು ಟೂ ವೀಲರ್ ಸೆಲೆಕ್ಟ್ ಮಾಡ್ತೊಗೊಂಡು ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನೇನು ಸ್ನೇಹಿತರೆ, ಇದು ಯಾವಾಗಲೂ ಟೂ ವೀಲರ್ ಡಿಫಾಲ್ಟಾಗಿರುತ್ತೆ ಸ್ನೇಹಿತರೆ. ಇದು ಟೂ ವೀಲರ್ ಕಾಲಮಲ್ಲೇ ಕೂತಿರುತ್ತೆ. ಸೊ ಹಾಗಾಗಿ ನೀವು ಟೂ ವೀಲರ್ ಆದರೆ ಇದನ್ನೇನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ, ಯಾವಾಗಲೂ ಟೂ ವೀಲರೇ ಕೂತಿರುತ್ತೆ. ನೀವು ಜಸ್ಟ್ ಕೆಳಗಡೆ ಹಿಂಗೆ ಸ್ಕ್ರಾಲ್ ಮಾಡಿಬಿಟ್ಟು ಸ್ನೇಹಿತರೆ, ನಿಮ್ಮ ಒಂದು ಟೂ ವೀಲರ್ ಯಾವ ಕಂಪ್ನಿ ಅಂಡರ್ ಬರುತ್ತೆ ಅದಕ್ಕೆ ನೀವು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಈಗ ನೋಡಿ ನಾನು ಕಸ್ಟಮರ್ ಮಾಡ್ತಾ ಇರೋದು ಬುಲ್ಲೆಟ್ಟು, ರಾಯಲ್ ಎನ್ಫೀಲ್ಡ್ ಬುಲ್ಲೆಟ್ಟು. ಸೊ ಅವ್ರದ್ದು ರಾಯಲ್ ಎನ್ಫೀಲ್ಡ್ ಕಂಪ್ನಿ ಅಂಡರಲ್ಲಿ ಬರುತ್ತೆ. ರಾಯಲ್ ಎನ್ಫೀಲ್ಡ್ ನೋಡಿ ಇಲ್ಲೇ ಇದೆ ಸ್ನೇಹಿತರೆ, ಇಲ್ಲಿದೆ ನೋಡಿ ರಾಯಲ್ ಎನ್ಫೀಲ್ಡ್. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ರಾಯಲ್ ಎನ್ಫೀಲ್ಡ್ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ನೋಡಿ ಈ ಥರ ಬರುತ್ತೆ ನಿಮಗೆ. ಇದರಲ್ಲಿ ನೀವು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಅಂದರೆ ಈ ಒಂದು ರಾಯಲ್ ಎನ್ಫೀಲ್ಡು ಕಂಪ್ನಿಯವರು, ಅಂದರೆ ರಾಯಲ್ ಎನ್ಫೀಲ್ಡು ಅವರ ಒಂದು ಈಚರ್ ಕಂಪ್ನಿ ಕೇಳಿದ್ರಲ್ವ, ದೊಡ್ಡ ಕಂಪ್ನಿ, ಅವ್ರದ್ದು ಒಂದು ಸಬ್ ಯೂನಿಟ್ ರಾಯಲ್ ಎನ್ಫೀಲ್ಡ್ ಕಂಪ್ನಿ, ಅದು ದೊಡ್ಡ ಕಂಪ್ನಿನೇ. ಸೊ ರಾಯಲ್ ಎನ್ಫೀಲ್ಡ್ ಅವರು ಬಿಟ್ಟಿರೋದು ಈ 9 ಸ್ಟೇಟ್ಗೆ ಸ್ನೇಹಿತರೆ. ಏನು ಕರ್ನಾಟಕ, ಆಂಧ್ರ ಪ್ರದೇಶ, ಅಸ್ಸಾಮು, ರಾಜಸ್ಥಾನ್, ಮಧ್ಯಪ್ರದೇಶ, ಗುಜರಾತು, ಒಡಿಶಾ, ಡೆಲ್ಲಿ, ಉತ್ತರ ಪ್ರದೇಶ. ಸೊ ಈಗ ನಾವು ಸ್ನೇಹಿತರೆ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು. ಕರ್ನಾಟಕ ಸೆಲೆಕ್ಟ್ ಮಾಡಿದ್ರೆ ಸ್ನೇಹಿತರೆ ನಿಮಗೊಂದು ಈ ಥರ ಪಾಪಪ್ ಬರುತ್ತೆ ಸ್ನೇಹಿತರೆ. ಏನು ಅಂದರೆ, ಇನ್ ಕೇಸ್ ಯುವರ್ ಪೇಮೆಂಟ್ ಈಸ್ ಡಿಡಕ್ಟೆಡ್ ಫ್ರಮ್ ಬ್ಯಾಂಕ್ ಆ್ಯಂಡ್ ರಿಸಿಪ್ಟ್ ಈಸ್ ನಾಟ್ ಜನರೇಟೆಡ್ ಬೈ ದಿ ಸಿಸ್ಟಮ್ ಆರ್ ಎನಿ ಎರರ್ ಕಮ್ಸ್, ಯು ವಿಲ್ ಗೆಟ್ ರಿಸಿಪ್ಟ್ ವಿತಿನ್ 2 hours. ಪ್ಲೀಸ್ ಡು ನಾಟ್ ಅಪ್ಲೈ ಅಗೈನ್, ಇನ್ಕನ್ವೀನಿಯನ್ಸ್ ರಿಗ್ರೆಟೆಡ್. ಅಂದರೆ ಸ್ನೇಹಿತರೆ ನೀವು ಇದನ್ನು ಕ್ಲೋಸ್ ಅಂತ ಕೊಡಿ, ಪರವಾಗಿಲ್ಲ, ಕ್ಲೋಸ್ ಅಂತ ಇದೇನು ಅಂತ ಹೇಳ್ಬಿಡ್ತೀನಿ. ಈಗ ನಾವು ನೋಡಿ ಈ ಅಪ್ಲೈ ನ್ಯೂ HSRP ಅಂತ ಕೊಟ್ಬಿಟ್ಟು 4-5 ಪೇಜ್ ಮುಂದೆ ಹೋಗಿ ಅಪ್ಲೈ ಎಲ್ಲ ಸಕ್ಸಸ್ಫುಲ್ ಆಗೋಯ್ತು, ನಿಮ್ಮ ಬ್ಯಾಂಕಲ್ಲಿ ಅಕೌಂಟು ದುಡ್ಡು ಕಟ್ ಆಗೋಯ್ತು. ಆದರೆ ಲಾಸ್ಟಲ್ಲಿ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ, ಅದು ತೋರಿಸ್ಕೊಡ್ತೀನಿ ಆಮೇಲೆ. ಆ ಚಲನ್ ಡೌನ್ಲೋಡ್ ಆಗದೇ ನಿಮಗೆ ಬೇರೆ ಥರ ಏನಾದ್ರು ಸ್ಕ್ರೀನ್ ಬಂದರೆ, ಅಂದರೆ ಈ ಮುಂದಿನ ಪೇಜ್ ಹೋಗ್ಬೇಕಾದ್ರೆ ನಾನು ಇವಾಗ ಏನು ತೋರಿಸ್ಕೊಡ್ತೀನಿ ಆಮೇಲೆ, ಆ ಪೇಜ್ ಬರದೆ ಬೇರೆ ಏನಾದ್ರು ಪೇಜ್ ಬಂದರೆ ನಿಮ್ಮ ಒಂದು ಇದು ಸಕ್ಸಸ್ಫುಲ್ಲಾಗಿ ಅಪ್ಲೈ ಆಗಿಲ್ಲ. ಆದರೆ ದುಡ್ಡೇನಾರು ಕಟ್ ಆಗೋಗಿದ್ರೆ ಸ್ನೇಹಿತರೆ ನೀವು ದಯವಿಟ್ಟು ಮತ್ತೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. 2 hours ಆದಮೇಲೆ ನಿಮಗೆ ಆ ರಿಸಿಪ್ಟು ಜನ್ರೇಟ್ ಆಗಿಬಿಡುತ್ತೆ ಸ್ನೇಹಿತರೆ. ಇಲ್ಲ ನಿಮ್ಮೊಂದು ಫೋನ್ ನಂಬರ್, ಇಮೇಲ್ ಐ ಡಿ ಕೊಟ್ಟಿದ್ರಲ್ಲ ಅದಕ್ಕೆ ಮೆಸೇಜ್ 100% ಬರುತ್ತೆ. ಆ ಮೆಸೇಜ್ ನೋಡಿಕೊಂಡು ಆ ಇಮೇಲ್ಗೆ ಹೋಗ್ಬಿಟ್ಟು ನೀವು ಆ ಇನ್ವಾಯ್ಸ್ನ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಸೊ ಅದಕ್ಕೆ ಆ ಥರ ಯಾರು ಬಂದವರು ಮತ್ತೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನನಗೆ ಸುಮಾರು ಸಲ ಆ ಥರ ಆಗೋಗಿದೆ ಸ್ನೇಹಿತರೆ.
ಆ ಥರ 2 ಅವರ್ಸ್ ಆದಮೇಲೆ ನನಗೆ 100% ಅದು ಮೆಸೇಜ್ ಬಂದು ನಾನು ಡೌನ್ಲೋಡ್ ಮಾಡಿರೋದು ಇದೆ ಇನ್ವಾಯ್ಸು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಈಗ ಬನ್ನಿ ಸ್ನೇಹಿತರೆ, ಅಪ್ಲೈ ನ್ಯೂ HSRP ಹೋಗಿ ಇದು ಸ್ನೇಹಿತರೆ ಲೆಫ್ಟ್ ಸೈಡ್ ಫಸ್ಟ್ ಇದೆ ನೋಡಿ. ಇದಕ್ಕೆ ಹೊಸದಾಗಿ ಅಪ್ಲೈ ಮಾಡೋರು ಇದಕ್ಕೆ ಅಪ್ಲೈ ಮಾಡಬೇಕು. ಅಕಸ್ಮಾತ್ ಆಲ್ರೆಡಿ ಅಪ್ಲೈ ಮಾಡಿ ನೀವೆಲ್ಲರೂ ಗುದ್ದಿ ನಂಬರ್ ಪ್ಲೇಟು ಕೆಟ್ಟೋಗಿದ್ರೆ, ಅಂದರೆ ಒಡೆದೋಗಿದ್ರೆ, ಇಲ್ಲ ಯಾರು ಕಳ್ತನ ಮಾಡಿದರೆ ಅದಕ್ಕೆ ಇದು ಸ್ನೇಹಿತರೆ ರೀಪ್ಲೇಸ್ಮೆಂಟ್ HSRP ಅಂತಿದೆ ನೋಡಿ. ಇದಕ್ಕೆ ಇವಾಗ ಸದ್ಯಕ್ಕೆ ಬೇಡ, ನಾನು ಹೊಸ್ದಾಗಿ ಮಾಡೋರಿಗೆ ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೋಡಿ, ನಿಮಗೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ಈ ಥರ ಸ್ಕ್ರೀನ್ ಬರುತ್ತೆ ನೋಡಿ. ಶಿಮ್ನಿಟ್ ಅಂತ ಬರುತ್ತಲ್ಲ, ಇದು ಪಕ್ಕಾ ಕಂಪ್ನಿ ಹೆಸರು ಸ್ನೇಹಿತರೆ, ಶಿಮ್ನಿಟ್. ಈ ಥರ ಪೇಜ್ ಬರಬೇಕು ನಿಮಗೆ. ನೀವು ಮಾಡಿದ್ರು ಅಷ್ಟೇ, ನಾನು ಮಾಡಿದ್ರು, ಯಾರು ಮಾಡಿದ್ರು ಅಷ್ಟೇ, ಮುಂದಿನ ಪೇಜು ಈ ಥರ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮೇಕರ್ ಅಂತ ಇದೆ ನೋಡಿ ಸ್ನೇಹಿತರೆ, ವೆಹಿಕಲ್ ಮೇಕರ್ ಸೆಲೆಕ್ಟ್ ಮೇಕರ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ, ನಾನು ಆವಾಗಲೇ ಹೇಳಿಲ್ಲ ಸ್ನೇಹಿತರೆ, TVS, ರಾಯಲ್ ಎನ್ಫೀಲ್ಡು, ಸುಜುಕಿ, ಆ ಕವಾಸಾಕಿ ಒಂದು ಮರ್ತ್ಬಿಟ್ಟು ಹೇಳೋದು. ಆಮೇಲೆ ಇನ್ನೂ ಒಂದು ರಾಯಲ್ ಇದೆ, ಅದು ಏನು ಬೇಡ, ನಮಗೆ ಬೇಕಾಗಿರೋದು ರಾಯಲ್ ಎನ್ಫೀಲ್ಡು. ಸರಿನಾ ಸ್ನೇಹಿತರೆ? ನೋಡಿ, 4 ಕಂಪ್ನಿಗೆ ಸಂಬಂಧಪಟ್ಟ ಯಾವುದೇ ಗಾಡಿ ನೀವು ಅಪ್ಲೈ ಮಾಡಿದ್ರು ಇದೇ ನಾನು ಸ್ಟಾರ್ಟಿಂಗ್ ಏನು ಹೇಳ್ಕೊಟ್ಟಿದೆ ಅದ್ರ ಮೂಲಕನೇ ಬರಬೇಕು. ಅದ್ರ ಮೂಲಕ ಬಂದಾಗ ನಿಮ್ಮ ಗಾಡಿ ಯಾವ ಕಂಪ್ನಿಗೆ ಸೇರುತ್ತೆ ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ನಾನು ಸ್ನೇಹಿತರೆ ರಾಯಲ್ ಎನ್ಫೀಲ್ಡ್ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ಈಗ ನನಗೆ ಕಳಿಸಿರೋ ಕಸ್ಟಮರ್ದು ರಾಯಲ್ ಎನ್ಫೀಲ್ಡೇ ಕಂಪ್ನಿ. ಸೊ ಈಗ ನಾನು ತಿರ್ಗಾ ಮೈಕ್ರೋಸಾಫ್ಟ್ ವರ್ಡ್ಗೆ ಹೋಗ್ತೀನಿ ಸ್ನೇಹಿತರೆ. ನೋಡಿ, ವರ್ಡ್ಗೆ ಹೋಗಿ ನಾನು ಅಲ್ಲೇನು ಕಾಪಿ ಮಾಡಿದ್ದೀನಿ ನೋಡಿ, ಆಲ್ರೆಡಿ ಇದು ನಾನು ರೀಸೆಂಟಾಗಿ ಕಾಪಿ ಮಾಡೋದು ಬ್ಲೂ ಕಲರಲ್ಲಿ ಕೂತಿರುತ್ತೆ. ಅಂದರೆ ರೀಸೆಂಟಾಗಿ ನಾವೇನು ಕಾಪಿ ಮಾಡಿರ್ತೀವಿ ಅದಿನ್ನೂ ಬೇರೆ ಕಡೆ ಪೇಸ್ಟ್ ಮಾಡಿದ್ರೂ ಆ ಲಾಸ್ಟ್ ಕಾಪಿ, ಅಂದರೆ ನಮ್ಮ ಸಿಸ್ಟಮಿಂದ ಏನು ಲಾಸ್ಟ್ ಕಾಪಿ ಮಾಡಿರ್ತೀವಿ ಅದು ಹಂಗೇ ಇರುತ್ತೆ. ಅದನ್ನು ಇಲ್ಲಿ ಬಂದು ನಾವು ಪೇಸ್ಟ್ ಕೊಡ್ಬೇಕು ಸ್ನೇಹಿತರೆ. ಪೇಸ್ಟ್ ಅಂದರೆ Ctrl+V. ಯಾರಿಗೆ ಸಿಸ್ಟಮಲ್ಲಿ ಪೇಸ್ಟ್ ಮಾಡೋದು ಶಾರ್ಟ್ ಕೀವರ್ಡ್ಸ್ ಗೊತ್ತಿಲ್ಲ, ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. Ctrl+V. ಅಲ್ಲಿ ಹೋಗ್ಬಿಟ್ಟು Ctrl+C ಮಾಡ್ಬೇಕು ಸ್ನೇಹಿತರೆ, ಅದು ಹೇಳ್ಬಿಡ್ತೀನಿ ನೋಡಿ. ಈಗ ಸೆಲೆಕ್ಟ್ ಆಗಿಲ್ಲ ಅಂದ್ಕೊಳ್ಳಿ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ, ಇದನ್ನು ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿಕೊಂಡ್ರೆ Ctrl+C. ಈ ಸೆಲೆಕ್ಟ್ ಮಾಡೋದು ಹೇಳ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಬನ್ನಿ ಕೆಳಗಡೆ ಸ್ನೇಹಿತರೆ, ಇಲ್ಲಿ ಇದೆಯಲ್ಲ, ಇದನ್ನು ಹಿಂಗೆ ಕ್ಲಿಕ್ ಮಾಡಿ. ಅಂದರೆ ಈ ಕರ್ಸರ್ ಇಲ್ಲಿ ಬ್ಲಿಂಕ್ ಆಗ್ತಾಯಿದೆ ನೋಡಿ ಸ್ನೇಹಿತರೆ, ಬಂದು ಹೋಗ್ತಾ ಇದೆ ನೋಡಿ. ಅದು ಇಲ್ಲಿ ಬಂದು ಕೂತ್ಕೊಳ್ಳೋ ಥರ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ಅದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಅವಾಗ ನೀವೇನು ಮಾಡ್ತೀರಾ, ಈ ಬೆಲ್ನ ಇದನ್ನು ಹಿಂಗೆ ಪ್ರೆಸ್ ಮಾಡಿಕೊಂಡೆ ಇದನ್ನು ಹಿಂಗೆ ಎಳ್ಕೊಂಬರ್ಬೇಕು ಸ್ನೇಹಿತರೆ, ಹಿಂಗೆ ಬೆರಳಲ್ಲಿ ಈ ಕಡೆ ಲೆಫ್ಟಲ್ಲಿ. ನೋಡಿ, ನಾನು ಅಲ್ಲಿ ಎಳ್ಕೊಂಬರ್ತಾ ಇದ್ದೀನಿ, ಅಲ್ಲಿ ಹಿಂಗೆ ಬರ್ತಾ ಇದೆ ನೋಡಿ. ಇಲ್ಲಿ ಎಳ್ಕೊಂಬರ್ತಾ ಇದ್ದೀನಿ ನೋಡಿ. ಅಂದರೆ ಈ ಕಡೆ ಹೆಬ್ಬೆಟ್ಟಲ್ಲಿ ಒಂದು ಪ್ರೆಸ್ ಮಾಡಿದ್ದೀನಿ ನೋಡಿ, ಪ್ರೆಸ್ ಮಾಡ್ದಂಗೆ ಇರಬೇಕು. ಆಮೇಲೆ ಹಿಂಗೆ ಎಳ್ಕೊಂಬರ್ತಾ ಇರಬೇಕು ಸ್ನೇಹಿತರೆ. ನೋಡಿ, ಎಳ್ಕೊಂಬರ್ತಾ ಇದ್ದು ಲಾಸ್ಟಲ್ಲಿ ಹಿಂಗೆ ಬಂದ ತಕ್ಷಣ ಈ ಬೆಳ್ಳನ್ನ ಹಿಂಗೆ ತೆಗೆದುಬಿಡಿ, ಇದನ್ನು ತೆಗೆದುಬಿಡಿ ಸ್ನೇಹಿತರೆ. ತೆಗೆದುಬಿಟ್ರು Ctrl+C ನೋಡಿ ಸ್ನೇಹಿತರೆ. ಕಂಟ್ರೋಲ್ ಕ್ಲಿಕ್ ಮಾಡ್ಕೊಂಡ Ctrl+C ಹೊಡೆದ್ಬಿಟ್ಟು 2 ಬೆಟ್ಟು ಎತ್ಬಿಡಿ ಒಂದೇ ಸಲ. ತೆಗೆದ್ಬಿಟ್ಟು ತಿರ್ಗಿ ಆ ಸ್ಕ್ರೀನ್ಗೆ ಹೋಗಿ ಸ್ನೇಹಿತರೆ. ಆ ಸ್ಕ್ರೀನ್ಗೆ ಹೋಗ್ಬಿಟ್ಟು ಇಲ್ಲಿ ತಿರ್ಗಿ ಅದೇ Ctrl+V, ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು V ನೋಡಿ ಸ್ನೇಹಿತರೆ. ಅಲ್ಲಿ Ctrl+V ಹೊಡಿದ ತಕ್ಷಣ ಇಲ್ಲಿ ಬಂದ್ಬಿಡ್ತು, ಪೇಸ್ಟ್ ಆಗೋಯ್ತು. ಅಲ್ಲಿದ್ದು ಇಲ್ಲಿ ಪೇಸ್ಟ್ ಆಯಿತು. ಸೇಮ್ ಪ್ರೊಸೀಜರ್ಸ್ ಐತೆ. ಚಾಸಿಸ್ ನಂಬರ್ಗೂ ಅದೇನೆ. ಅಲ್ಲೋಗಿ ನಾನು ಆವಾಗಲೇ ತೋರಿಸ್ಕೊಟ್ಟಂಗೆ ಕಾಪಿ ಮಾಡಿ ಹಿಂಗೆ ಇಟ್ಕೊಳ್ಳಿ. ಇದನ್ನು ಪ್ರೆಸ್ ಮಾಡ್ಕೊಂಡು ಹಿಂಗೆ ಎಳ್ಕೊಂಡೋಗಿ ಬೆರಳಲ್ಲಿ Ctrl+C ಹೊಡೀರಿ. ತಿರ್ಗಾ ಇಲ್ಲಿಗೆ ಹೋಗಿ ಈ ಸ್ಕ್ರೀನ್ಗೆ ಹೋಗಿ Ctrl+V ಹೊಡೀರಿ, ಪೇಸ್ಟ್ ಆಯಿತು. ಚಾಸಿ ನಂಬರು, ತಿರ್ಗಾ ಇಂಜಿನ್ ನಂಬರು. ನಾನಿಲ್ಲೇನು ಪಕ್ಕದಲ್ಲಿ ಹಾಕ್ಕೊಂಡಿಲ್ಲ ಚಾಸಿ ನಂಬರ್, ಇಂಜಿನ್ ನಂಬರ್ ಅಂತ. ಯಾಕಂದರೆ ನಾನು ಡೈಲಿ ಮಾಡೋದ್ರಿಂದ ಫಸ್ಟು ಚಾಸಿ ನಂಬರ್ ಬರುತ್ತೆ, ಸೆಕೆಂಡ್ ಇಂಜಿನ್ ನಂಬರ್ ಬರುತ್ತೆ. ಅದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ನೀವು ಬೇಕಾದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರ್ಕೋಬೋದು ಸ್ನೇಹಿತರೆ. ಕನ್ಫ್ಯೂಸ್ ಆದರೆ ಇಲ್ಲಿ ಇಂಜಿನ್ ನಂಬರ್ ಅಂತ ಟೈಪ್ ಮಾಡ್ಕೊಳ್ಳಿ, ಇಲ್ಲಿ ಚಾಸಿ ನಂಬರ್ ಅಂತ ಟೈಪ್ ಮಾಡ್ಕೊಂಬಿಡಿ. ಇದನ್ನು ಕಾಪಿ ಮಾಡ್ಕೊಂಡಿರಿ. ಎರಡು ಸೇಮ್ ಇರೋದ್ರಿಂದ ಇದನ್ನು 2ನೇ ಸಲ ಕಾಪಿ ಮಾಡೋದು ಬೇಕಿಲ್ಲ, ಯಾಕಂದ್ರೆ ಅದೇ ನಂಬರ್ ಅಲ್ವಾ. ಸೊ ಇಲ್ಲಿ ಕಂಟ್ರೋಲ್ ಪೇಸ್ಟ್ ಕೊಟ್ಟೆ ಸ್ನೇಹಿತರೆ, ಕಾಪಿ ಆಗೋಯ್ತು ನೋಡಿ, ಎಲ್ಲ ಆಗೋಯ್ತು. ಕಂಪ್ನಿ ಹೆಸರು, ರಿಜಿಸ್ಟ್ರೇಷನ್ ನಂಬರು, ಚಾಸಿ ನಂಬರು, ಇಂಜಿನ್ ನಂಬರ್ ಹಾಕೋದು. ಈಗ ನೆಕ್ಸ್ಟ್ ಅಂತ ಇದೆಯಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಸ್ಕ್ರೀನು ಸಕ್ಸಸ್ಫುಲ್ ಆದವ್ರಿಗೆ ಇದು ಬರುತ್ತೆ ಸ್ನೇಹಿತರೆ. ಇದೇನೆಂದರೆ, ಪ್ಲೀಸ್ ಬಿ ಕೇರ್ಫುಲ್ ಇನ್ ಫರ್ದರ್ ಸೆಲೆಕ್ಷನ್ ಇಫ್ HSRP ಹ್ಯಾಸ್ ಬಿನ್ ಇಶ್ಯೂಡ್ ಆರ್ ಡೆಲಿವರ್ಡ್ ಟು ದ ಡೀಲರ್ ಫಿಟ್ಮೆಂಟ್ ಲೊಕೇಶನ್, ದಿ ಅಮೌಂಟ್ ವಿಲ್ ನಾಟ್ ಬಿ ರೀಫಂಡೆಡ್. ಕೈಂಡ್ಲಿ ಸೆಲೆಕ್ಟ್ ದ ಡೀಲರ್ ಆ್ಯಂಡ್ ದ ಸಿಟಿ ಡಿಸ್ಟ್ರಿಕ್ಟ್ ಕೇರ್ಫುಲಿ ಬಿಫೋರ್ ಮೇಕಿಂಗ್ ದ ಪೇಮೆಂಟ್. ಇದು ಹೇಗೆ ಅಂದರೆ ಸ್ನೇಹಿತರೆ,
ನೀವು ಒಂದು ಸಲ ಇದನ್ನು ಈ ಪೇಜು ಓಕೆ ಮಾಡಿಬಿಟ್ಟು ಮುಂದಕ್ಕೆ ಹೋಗಿ ಎಲ್ಲ ಸೆಲೆಕ್ಷನ್ ಎಲ್ಲ ಮಾಡಿಬಿಟ್ಟ ಮೇಲೆ ಓಕೆ ಮಾಡಿದ್ಮೇಲೆ ಮತ್ತೆ ನಿಮಗೆ ಅಮೌಂಟು ರೀಫಂಡ್ ಆಗಲ್ಲ. ಅಂದರೆ ನೀವು ಅಮೌಂಟ್ ಕಟ್ಟಾಗಿ ಏನು ಪಕ್ಕಾ ಆಗೋಗಿ ಚಲನೆಲ್ಲ ಡೌನ್ಲೋಡ್ ಆಗಿ ಇನ್ವಾಯ್ಸ್ ಆಗೋಗ್ಬಿಡುತ್ತೋ ನಿಮಗೆ ರೀಫಂಡ್ ಆಗಲ್ಲ ಅಂತ ಕೇಳ್ತಾ ಇದೆ. ಸೊ ಅದಕ್ಕೆ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾಕಂದರೆ ನೀವು ಯಾವುದೋ ಒಂದು ಜಾಗದಲ್ಲಿ ವಾಸ ಆಗಿರ್ತೀರ, ಸೆಲೆಕ್ಷನ್ ಟೈಮಲ್ಲಿ ಬೈ ಮಿಸ್ಟೇಕಾಗಿ ಯಾವುದೋ ಎಲ್ಲ 20-30 ಕಿಲೋಮೀಟ್ರ್ ದೂರ ಶೋರೂಮ್ ಸೆಲೆಕ್ಟ್ ಮಾಡಿಬಿಡ್ತೀರ. ಆಮೇಲೆ ತಿರ್ಗಾ ಕ್ಯಾನ್ಸಲ್ ಮಾಡೋದು ಹೆಂಗೆ ಆಗಿದೆಲ್ಲ ಫಜೀತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪಾಪಪ್ ಬಂತು. ಅದನ್ನು ನಿಮ್ಗೆ ಹೇಳಿದ್ದೀನಿ ನೋಡಿ ಸ್ನೇಹಿತರೆ. ಅದಾದಮೇಲೆ ಈ ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ನಾನು ಅದು ಓಕೆ ಮಾಡಿದ್ಮೇಲೆ ಪಾಪಪ್ಪು ಅದಾದಮೇಲೆ ನೋಡಿ ಇದು ಸೆಲೆಕ್ಟ್ ಸಿಟಿ, ಇಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಇನ್ನೂ ಡೌನ್ ತುಂಬ ಹೋಗುತ್ತೆ ಸ್ನೇಹಿತರೆ, ನಾನು ತೋರಿಸ್ತೀನಿ ನೋಡಿ. ಬಾಗಲಕೋಟೆ, ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೆಂಗಳೂರು ಅರ್ಬನ್ನು, ಭಟ್ಕಳ, ಬೀದರ್, ಬಿಜಾಪುರ, ಚಾಮರಾಜನಗರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಈ ಥರ ಎಲ್ಲ ಡಿಸ್ಟಿಕ್ ನೋಡಿ ಸ್ನೇಹಿತರೆ. ಎಷ್ಟೊಂದು ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ ಇದೆ ಎಲ್ಲ ಡಿಸ್ಟಿಕ್ ಬಂದುಬಿಡುತ್ತೆ ಹೆಸರು. ಅಂದರೆ ಬರೀ ಡಿಸ್ಟಿಕ್ ಮಾತ್ರ ಬರೋದಿಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೂ ಬರುತ್ತೆ ಸ್ನೇಹಿತರೆ. ನೋಡಿ ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೆಂಗಳೂರು ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ನಿಮಗೆ ಸ್ಕ್ರೀನ್ ಬರುತ್ತೆ ನೋಡಿ. ಸೆಲೆಕ್ಟ್ ಮಂತ್ ಅಂತ ಕೇಳುತ್ತೆ ಸ್ನೇಹಿತರೆ. ಅಂದರೆ ನೀವು ಯಾವ ಒಂದು ತಿಂಗಳಲ್ಲಿ ನಿಮಗೆ ಇದು ಶೋರೂಮ್ಗೆ ಹೋಗಿ ಗಾಡಿ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಬೇಕು ಅಂತ ಕೇಳ್ತಾ ಇದೆ. ಅದು ಕಾಮನ್ನಾಗಿ ಎಲ್ಲರೂ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇದೆ ಎಲ್ಲ ಬೇಗನೆ ಬೇಕು ಅಂತ ಕೇಳೋದು. ಸೊ ಅದಕ್ಕೆ ಅಕ್ಟೋಬರೇ ಸೆಲೆಕ್ಟ್ ಮಾಡ್ತೀನಿ. ನಾನು ಅಕ್ಟೋಬರೇ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಕ್ಟೋಬರ್ ಸೆಲೆಕ್ಟ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮಗೆ ಈ ಥರ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಅನ್ನೋ ಸಿಟಿಲಿ ನಾವು ಸೆಲೆಕ್ಟ್ ಮಾಡಿದ್ದೇವೆ ಸ್ನೇಹಿತರೆ. ಈ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವ್ರದ್ದು ಎಷ್ಟು ಶೋರೂಮ್ ಇದೆ ಎಲ್ಲ ಲಿಸ್ಟ್ ಬಂದುಬಿಡುತ್ತೆ ಸ್ನೇಹಿತರೆ. ಆವಾಗ ನಿಮ್ಮನೆಗೆ ನಿಯರೆಸ್ಟ್ ಯಾವುದು ಅನ್ನೋದನ್ನ ಇದರಲ್ಲಿ ನೀವು ಹುಡುಕ್ಬೇಕು ಸ್ನೇಹಿತರೆ. ಸೊ ನನಗೆ ಕಸ್ಟಮರ್ ಆರ್ಡರ್ ಕೊಟ್ಟಿರೋದು HSR ಲೇಔಟಲ್ಲಿರೋದು. ಸೊ ನಾನು HSR ಲೇಔಟ್ ಅಕ್ಕಪಕ್ಕನೇ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. HSR ಲೇಔಟ್ ಒಳಗಡೆ ಸಿಕ್ಕಿದ್ರೆ ಓಕೆ, ಇಲ್ಲ ಅಕ್ಕಪಕ್ಕ ಬೊಮ್ಮನಹಳ್ಳಿ, ದೇವರಚಿಕ್ಕನಹಳ್ಳಿ, ಕೂಡ್ಲುಗೇಟು, ಈ ಕಡೆ ಸಿಂಗಸಂದ್ರ, ಈ ಕಡೆ ಮಡಿವಾಳ, ನಾನು ಈ ಥರ ಹುಡುಕ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಫಸ್ಟ್ ಹುಡುಕ್ತೀನಿ ನೋಡಿ. ಈಗ ಯಾವುದೋ ನೆಕ್ಸ್ಟು ಕೂಡ್ಲುಗೇಟ್, ಸಿಂಗಸಂದ್ರ ಅಂತಿದೆ, ಇದು ಹತ್ರನೇ ಓಕೆ. ಬಟ್ ಇದಕ್ಕಿಂತ ಹತ್ರ ಯಾವ್ದಾದ್ರು HSR ಲೇಔಟ್ ಅಂತ ಸಿಗುತ್ತಾ ಅಂತ ನೋಡ್ತೀನಿ ಸ್ನೇಹಿತರೆ. ನೋಡಿ BTM, ನಾರಾಯಣಪುರ ಔಟರ್ ರಿಂಗ್ ರೋಡು, ಇದು ತುಂಬ ದೂರ ಆಗೋಯ್ತು. ತುಮಕೂರು ರೋಡು, ಇದು ದೂರ. ಪಿರಮಿಡ್ ನಾರ್ತ್ ಸ್ಕ್ವೇರು, ಬೆಳ್ಳಾರಿ ರೋಡು, ಇದು ತುಂಬ ದೂರ. ನೆಹರು ನಗರ, ಇದು ಸದಾಶಿವ ನಗರ, ಅದು ದೂರನೇ. ಸಾಗರಮಂಗಲ, ಸರ್ಜಾಪುರ, ಕಲ್ಯಾಣ ನಗರ, ಇಂದಿರಾನಗರ, ರೂಪೇನಗರ, ರಾಜಾಜಿನಗರ, ಲಾಲ್ಬಾಗು, ಇದು RR ನಗರ. ಇಷ್ಟಿದೆ ಸ್ನೇಹಿತರೆ. ಇಷ್ಟರಲ್ಲಿ ಅವ್ರಿಗೆ ಹತ್ರ ಯಾವುದು ಅಂದರೆ ಸ್ನೇಹಿತರೆ HSR ಲೇಔಟಲ್ಲಿ ಇರೋದ್ರಿಂದ ಅವ್ರಿಗೆ ರೂಪೇನಗರ ತುಂಬ ಹತ್ರ ಸ್ನೇಹಿತರೆ. ಸೊ ನಾನೇನು ಮಾಡ್ತೀನಿ ನೋಡಿ, ಸಿಲ್ಕ್ ಬೋರ್ಡು ಮೋಟಾರ್ಸು, ಓಲ್ಡ್ ಫಿಟ್ಮೆಂಟ್ ಟು ಹೊಸೂರು ಮೇನ್ ರೋಡ್, ರೂಪೇನಗರ, ಇದು ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಇದರಲ್ಲಿ ನೋಡಿ ಸ್ನೇಹಿತರೆ ತುಂಬ ಡೇಟ್ಸ್ಗಳು ಇಲ್ಲಿ ಇರುತ್ತೆ ಸ್ನೇಹಿತರೆ. 1ರಿಂದ 31ನೇ ತಾರೀಕುವರೆಗೂ ಡೇಟ್ಗಳು ಬರುತ್ತೆ. ಬಟ್ ಇದು ಬೇರೆ ಗಾಡಿಯವರು ಆಲ್ ಓವರ್ ಇಂಡಿಯಾಲೆಲ್ಲ ಬುಕ್ ಮಾಡಿ ಡೇಟು ಟೈಮ್ ಸ್ಲಾಟು, ಡೇಟ್ ಸ್ಲಾಟು ಅಂತ ಇಶ್ಯೂ ಮಾಡ್ತಾರಲ್ಲ. ಅಂದರೆ ಗಾಡಿ ನಂತರ ಸಾವಿರಾರು ಲಕ್ಷಾಂತರ ಜನ ಅಪ್ಲೈ ಮಾಡಿದಾಗ ಅವ್ರಿಗೆ ಡೇಟ್ಗಳು ಸ್ಲಾಟ್ಗಳು ಹೋಗ್ಬಿಟ್ಟಿರುತ್ತಲ್ಲ, ಅದನ್ನ ಇನ್ನೂ ಶೋರೂಮ್ ಅವ್ರು ಕಂಪ್ಲೀಟ್ ಮಾಡಿರಲ್ಲ. ಅಂದರೆ ಅಪ್ಲೈ ಮಾಡಿರೋರಿಗೆ ಇನ್ನೂ ಫಿಟ್ ಮಾಡಿ ಕೊಟ್ಟಿರಲ್ಲ ಅವ್ರ ಪ್ಲೇಟ್ಸು. ಹಾಗಾಗಿ ಆ ಡೇಟೆಲ್ಲ ಹಾಗೇ ಬ್ಲಾಕಲ್ಲಿರುತ್ತೆ. ಅದನ್ನು ಯಾವಾಗ ಅವ್ರಿಗೆ ಫಿಕ್ಸ್ ಮಾಡಿಕೊಡ್ತಾರೋ ಆವಾಗ ಇಲ್ಲಿ ಡೇಟ್ ನಮಗೆ ಶೋ ಆಗುತ್ತೆ. ಸೊ 1ರಿಂದ 30ನೇ ತಾರೀಕುವರೆಗೂ ಆ ಥರ ಎಲ್ಲ ಅಪ್ಲೈ ಮಾಡಿ ಬುಕ್ ಮಾಡಿಬಿಟ್ಟಿದ್ದಾರೆ. ಸೊ 31ನೇ ತಾರೀಕಿಗೆ ಯಾರೂ ಮಾಡಿಲ್ಲ, ಅಂದರೆ ಆ ಡೇಟ್ ಯಾರಿಗೂ ಆ ಶೋರೂಮಿಂದ ಕೊಟ್ಟಿಲ್ಲ. ನಾನು ಅದಕ್ಕೆ 31ನ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಅದನ್ನು ನೀವು ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಮತ್ತೆ ಈ ಥರ ಟೈಮ್ ಕೇಳ್ಕೊಳ್ಳುತ್ತೆ. ಅಂದರೆ ನಿಮಗೆ ಯಾವುದೇ ಒಂದು ಫೆಸಿಲಿಟಿ ಇರೋವಂಥ ಟೈಮು, ಅಂದರೆ ನೀವು ಈ ಟೈಮಲ್ಲಿ ಫ್ರೀಯಾಗಿ ಹೋಗಿ ಮಾಡಿಸ್ಕೋಬೋದು ನಾನು ಅನ್ನೋದು ಟೈಮ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು 11 ಗಂಟೆ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ಶೋರೂಮ್ ಅವರು ಆಲ್ಮೋಸ್ಟ್ ಆಲ್ ತೆಗೆಯೋದೇ 10-10:30 ಆಗ್ಬಿಡುತ್ತೆ. ಸೊ ನಾನು ಒಂದು 11 ಗಂಟೆ ಸೆಲೆಕ್ಟ್ ಮಾಡ್ತೀನಿ. 11 ಗಂಟೆ ಸೆಲೆಕ್ಟ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮ್ಗೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ಈ ಥರ ಸ್ಕ್ರೀನಲ್ಲಿ ನೋಡಿ ಸ್ನೇಹಿತರೆ, ಇದು ವೆಹಿಕಲ್ ಟೈಪಲ್ಲಿ ಯಾವಾಗಲೂ ಪ್ರೈವೇಟ್ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಅದು ಡಿಫಾಲ್ಟ್ ಆಗಿರುತ್ತೆ. ನೋಡಿ ಇಲ್ಲಿ ಪ್ರೈವೇಟ್ ಅನ್ನೋದು, ಅದು ನಾವು ಕ್ಲಿಕ್ ಮಾಡಿದ್ರೆ ಏನು ವರ್ಕ್ ಆಗಲ್ಲ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ನೀವು ಕ್ಲಾಸ್ ಅಂದರೆ
ನೋಡಿ ಇವಾಗ ಎಷ್ಟೋ ಕಂಪ್ನಿಗಳು ದೊಡ್ಡ ದೊಡ್ಡ ಅಂಗಡಿಗಳು ಶೋರೂಮ್ಗಳು ನಿಮಗೆ ರೆಂಟಿಗೆ ಬೈಕ್ ಕೊಡ್ತಾರಲ್ಲ ಸ್ನೇಹಿತರೆ, ಆವಾಗ ನಿಮ್ಮ ಹತ್ರ ಏನು ಈ ಗಾಡಿ ಅದನ್ನು ನೀವು ರೆಂಟಲ್ಲಿ ತೊಗೊಂಡಿದ್ರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲ ನಿಮ್ಮದು ಓನ್ ಗಾಡಿ ಆದರೆ ಇದನ್ನು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಬಾಡಿಗೆಗೆ ತೊಗೊಂಡಿದ್ರೆ ಮಾತ್ರ ಇದು, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಇದ್ದರೂ ಇದನ್ನು ಸೆಲೆಕ್ಟ್ ಮಾಡಿ. ಇದು ಇವ್ರದ್ದು ಓನು, ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನಿಮ್ಮ ಇಲ್ಲಿ ಪಕ್ಕದಲ್ಲಿ ರೇಟ್ ಬಂದ್ಬಿಡ್ತು. ರೇಟು ಸ್ನೇಹಿತರೆ ಗೌರ್ಮೆಂಟೇ ಫಿಕ್ಸ್ ಮಾಡಿದೆ ಸ್ನೇಹಿತರೆ. ಎಲ್ಲ ವೆಹಿಕಲ್ಗೂ ಒಂದೊಂದು ರೇಟ್ ಆಟೋಮೆಟಿಕ್ಕಾಗಿ ಫಿಕ್ಸ್ ಮಾಡಿತ್ತೆ. ಆ ರೇಟ್ ಕೂಡ ಆಟೋಮೆಟಿಕ್ಕಾಗಿ ಡೀಫಾಲ್ಟಾಗಿ ಸಿಸ್ಟಮೇ ನಮಗೆ ತೋರಿಸುತ್ತೆ. ನಾವು ಅದರಲ್ಲಿ ಎಡಿಟು ಏನು ಮಾಡೋಕ್ಕಾಗಲ್ಲ, ನಮಗೆ ಇಷ್ಟ ಬಂದಂಗೆ ರೇಟು ಹಾಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಇದು ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಜನಗಳು. ಪಾಪ ಎಷ್ಟೋ ಜನ ಮೋಸ ಮಾಡೋರು ತುಂಬ ಇರ್ತಾರೆ. ಗಾಡಿಗೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ, ನೀವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಏನು ಅದೆಲ್ಲ ಏನಿಲ್ಲ ಸ್ನೇಹಿತರೆ. ನೀವು ಇದ್ರ ಮೂಲಕ ತಿಳ್ಕೊಬೋದು ಎಲ್ಲ ಗಾಡಿಗಳ್ದು. ಸೊ ಆ ಲಿಸ್ಟಲ್ಲಿ ಅವಾಗಲೇ ತೋರಿಸಲ್ಲ ಸ್ನೇಹಿತರೆ. ಸುಜುಕಿ, ರಾಯಲ್ ಎನ್ಫೀಲ್ಡು, ಇನ್ನೊಂದು ರಾಯಲ್ಲು, ಆಮೇಲೆ ಇನ್ನೊಂದು ಯಾವುದೋ ಇತ್ತು. ಆ ಕಂಪ್ನಿ ಗಾಡಿಗಳು ಯಾರು ರೇಟ್ ಇದ್ದಾರೋ ಅವರೆಲ್ಲ ಅದರಲ್ಲಿ ಎಂಟ್ರಿ ಮಾಡಿ ಅವ್ರವ್ರ ರೇಟ್ನ ತಿಳ್ಕೊಬೋದು ಸ್ನೇಹಿತರೆ. ಅಂದರೆ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ರೇಟ್ ತಿಳ್ಕೊಳ್ಳೋಕ್ಕೋಸ್ಕರ ನೀವು ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಈ ಪೇಜ್ವರೆಗೂ ಬಂದರೂ ಹೋಗ್ಬೋದು. ಈ ಪೇಜ್ವರೆಗೂ ಬಂದ್ಬಿಟ್ಟು ನೀವು ಕ್ಯಾನ್ಸಲು ಕೊಡ್ಬೋದು ಸ್ನೇಹಿತರೆ. ನಿಮಗೇನು ಅಮೌಂಟ್ ಪೇಜ್ ಬಂದಿಲ್ಲ ಅಲ್ವಾ, ತಿಳ್ಕೊಳ್ಳೋಕ್ಕೋಸ್ಕರ ನೀವು ಇಲ್ಲಿವರೆಗೂ ಬಂದುಬಿಟ್ಟು ರೇಟ್ ತಿಳ್ಕೊಬೋದು ಸ್ನೇಹಿತರೆ. ಸೊ ನಾನೀಗ ನೋಡಿ ಸ್ನೇಹಿತರೆ ರೇಟ್ ಬಂದಿದೆ. ನೋಡಿ ಅವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಮಾಡಲ್ಲು ನಾವು ಅಪ್ಲೈ ಮಾಡಬೇಕು ಅಂತ, ಮಾಡಲ್ ಹೆಸರು ಹಾಕಬೇಕು ಅಂತ. ಸೊ ಸಾಮಾನ್ಯವಾಗಿ ನೀವು ಬೇರೆ ಗಾಡಿಗಳನ್ನೆಲ್ಲ ನೋಡಿದ್ರೆ ಸ್ನೇಹಿತರೆ, ಈ ಹೀರೋ ಹೋಂಡಾ ಸ್ಪ್ಲೆಂಡರು ಅದು ಇದು ಆ ಗಾಡಿಗಳಿಗೆಲ್ಲ ನಿಮಗೆ ಬಜಾಜು ಇವಕ್ಕೆಲ್ಲ ನಿಮಗೆ ಟಿ ವಿ ಎಸ್ ವಿಕ್ಟ್ರು ಇವಕ್ಕೆಲ್ಲ ನಿಮಗೆ ಇದು ಕೇಳಲ್ಲ ಸ್ನೇಹಿತರೆ, ಅಂದರೆ ಮಾಡಲ್ ಹೆಸರು ಕೇಳಲ್ಲ. ಬಟ್ ಈ ಗಾಡಿಗೆ ಕೇಳುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನಾನು ಸೇಮ್ ಅದೇ ಪ್ರೊಸೀಜರ್, ಅಲ್ಲಿ ಹೋಗ್ತೀನಿ, ಕಾಪಿ ಮಾಡ್ತೀನಿ ಮಾಡಲ್ ನೇಮು. ನೋಡಿ ಸ್ನೇಹಿತರೆ, ಕಾಪಿ ಮಾಡಿದೆ, ಕಂಟ್ರೋಲ್ ಸಿ ಮಾಡಿದೆ, ತಿರ್ಗಿ ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ವಿ ಮಾಡಿದೆ ಸ್ನೇಹಿತರೆ. ನೋಡಿ ಕಂಟ್ರೋಲ್ ವಿ ಮಾಡಿದೆ, ಬಂತು. ಈಗ ರೇಟೆಲ್ಲ ಗೌರ್ಮೆಂಟ್ ರೇಟ್ ಅದೇ ಫಿಕ್ಸ್ ಇದೆ. ಸೊ ಇವಾಗೇನು ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ಬೇಕು ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಒಂದು ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ಈ ಥರ ಸ್ಕ್ರೀನ್ ಬಂದಾಗ ನೀವೇನು ಮಾಡಬೇಕು, ಇದರಲ್ಲಿ ಮತ್ತೆ ಅವ್ರ ಹೆಸರನ್ನ ಹಾಕ್ಬೇಕು ಸ್ನೇಹಿತರೆ. ನೋಡಿ ಮತ್ತೆ ನಾನು ಅವ್ರ ಹೆಸರನ್ನ ಕಾಪಿ ಮಾಡ್ಕೊತೀನಿ. ಸೇಮ್ ಅದೇ ಕಂಟ್ರೋಲ್ ಸಿ, ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ವಿ. ನೋಡಿ ಸ್ನೇಹಿತರೆ, ನಂದು ಯಾವುದು ಪೇಜು ಏನು ಕ್ಯಾನ್ಸಲ್ ಆಗಿಲ್ಲ, ಅಂದರೆ ನಾನು ಬೇಗ ಬೇಗ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡ್ತಾ ಇರೋದ್ರಿಂದ ಆ ಸ್ಕ್ರೀನೆಲ್ಲ ಹಾಗಾಗಿ ಸಕ್ಸಸ್ ಆಗಿ ಮೂವ್ ಆಗ್ತಾ ಇದೆ. ಸೊ ಹಾಗೆ ಮುಂದೆನೂ ಹೋಗ್ತಾ ಇದೆ. ನೋಡಿ ನಾನು ಹೆಸರು ಹಾಕಾಯಿತು. ಲಾಸ್ಟ್ ನೇಮಲ್ಲಿ ಏನು ಹಾಕೋದು ಬೇಡ ಸ್ನೇಹಿತರೆ. ನೀವು ಫಸ್ಟ್ ನೇಮು, ಸರ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಅಂತಾರ ಬರುತ್ತಲ್ಲ, ನೀವು ಅದಕ್ಕೆಲ್ಲ ತಲೆಕೆಡ್ಸ್ಕೊಳ್ಕೊಬೇಡಿ. ಅದು ಫುಲ್ ಹೆಸರು ನೀವು ಒಂದೇ ಫಸ್ಟ್ ನೇಮಲ್ಲೇ ಹಾಕಿ. ಯಾಕಂದರೆ ಇದು ಮ್ಯಾಂಡೇಟ್ರಿ ಸ್ನೇಹಿತರೆ. ಮ್ಯಾಂಡೇಟ್ರಿ ಅಂದರೆ ನೋಡಿ ಮೇಲಿಲ್ಲಿ ರೆಡ್ ಮಾರ್ಕ್ ಕಾಣ್ತಾ ಇದೆ ನೋಡಿ, ಸ್ಟಾರು. ಅದು ಜಾಗ ಎಲ್ಲೆಲ್ಲಿ ಆ ಥರ ಕೊಟ್ಟಿದ್ದಾರೋ ಅಲ್ಲೆಲ್ಲ ನೀವು ಪಕ್ಕಾ ಫಿಲ್ ಮಾಡಲೇಬೇಕು ಸ್ನೇಹಿತರೆ. ಆ ಥರ ಎಲ್ಲಿ ಕೊಟ್ಟಿಲ್ವೋ ಅದು ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಈ ಲಾಸ್ಟ್ ಟೈಮ್ ಅನ್ನೋದ್ರ ಮೇಲೆ ಆ ಥರ ಇಲ್ಲ. ಸೊ ಹಾಗಾಗಿ ನೀವೆಲ್ಲ ಹಾಕ್ತಾಯಿದ್ದು ಮುಂದಿನ ಪೇಜಿಗೆ ಹೋಗುತ್ತೆ. ಓಕೆನಾ ಸ್ನೇಹಿತರೆ? ಸೊ ನಾನು ಅದಾಕಾಯಿತು. ಮೊಬೈಲ್ ನಂಬರು ಆ್ಯಸ್ ಯೂಶುವಲ್ ನಂದೇ ಕೊಟ್ಕೊತೀನಿ ಸ್ನೇಹಿತರೆ ಎಲ್ಲರಿಗೂ. ನೋಡಿ 8050674272. ಸೊ ಇದು ನನ್ನ ನಂಬರ್, ನಾನೇ ಕೊಟ್ಕೊತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇಮೇಲ್ ಐ ಡಿ ಇದನ್ನು ನಾನು ನಂದೇ ಕೊಟ್ಕೊತೀನಿ ಸ್ನೇಹಿತರೆ. ನೋಡಿ ಇಮೇಲ್ ಐ ಡಿ ಕೊಟ್ಟಾಗ ಏನಾಗುತ್ತೆ ಸ್ನೇಹಿತರೆ, ನಂದು ಈ ಸಿಸ್ಟಮಲ್ಲಿ ನನ್ನ ಮನೆ ಅಡ್ರೆಸ್ಸು, ನಂದು ಇಮೇಲ್ ಐ ಡಿ, ನನ್ನ ಒಂದು ಅಡ್ರೆಸ್ಸು ಚಾನ್, ಅಂದರೆ ನಾನು ಜಾಕಿ ಚಾನ್ ಫ್ಯಾನ್ ಅಲ್ಲ ಸ್ನೇಹಿತರೆ, ಅದಕ್ಕೆ ಚಾನ್ ಅಂತ ಕೊಟ್ಬಿಟ್ಟಿದ್ದೀನಿ. ಅದು ಚಾನ್ ಅನ್ನೋದು ಡಿಫಾಲ್ಟಾಗಿ ಬಂದ್ಬಿಡುತ್ತೆ. ಅದನ್ನು ನಾನು ಹೋಗಿ ಡಿಲೀಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ಇದ್ರ ಡಿಲೀಟ್ ನಾನು ಮಾಡಿಲ್ಲ ಅಂದರೆ ಲಾಸ್ಟಲ್ಲಿ ಏನು ಇನ್ವಾಯ್ಸ್ ಎಲ್ಲ ಡೌನ್ಲೋಡ್ ಆಗುತ್ತೆ, ಆ ಇನ್ವಾಯ್ಸಲ್ಲೂ ಇದೇ ಹೆಸರು ಬಂದ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೇ, ಯಾಕಂದರೆ ಒಂದು ಇಬ್ಬರು ಹೆಸರಲ್ಲಿ ಆ ಥರ ಬಂದ್ಬಿಟ್ಟಿತ್ತು ಸ್ನೇಹಿತರೆ ಇನ್ವಾಯ್ಸಲ್ಲಿ. ಅದಕ್ಕೆ ನಾನು ಅದು ಆಮೇಲೆ ಏನು ಮಾಡೋಕ್ಕಾಗಲ್ಲ. ಇನ್ವಾಯ್ಸ್ಟು ಕಳಿಸಿಯವರೆಲ್ಲ ಹಾಕ್ಸ್ಕೊಂಡಿದ್ದು ಆಯಿತು ಪಾಪ ಶೋರೂಮ್ಗೆ. ಅದೆಲ್ಲ ಏನು ಅಷ್ಟೊಂದು ಇದೆಲ್ಲ ಕೇಳಲ್ಲ. ನೀವು ಶೋರೂಮ್ಗೆ ಹೋದರೆ ಫಸ್ಟ್ ಮೇಯ್ನಾಗಿ ಕೇಳೋದೇ ನಿಮ್ಮ ಗಾಡಿ ನಂಬರ್ ಸ್ನೇಹಿತರೆ. ಆ ಗಾಡಿ ನಂಬರ್ ಆ ಇನ್ವಾಯ್ಸಲ್ಲಿ ಇತ್ತಾ, ಚಾಸಿ ನಂಬರ್, ಇಂಜಿನ್ ನಂಬರ್ ಎಲ್ಲ ಕರೆಕ್ಟಾಗಿತ್ತಾ, ಆರ್ ಸಿ ಕಾರ್ಡಲ್ಲಿ ಇದ್ದಂಗೆ ಹಾಕಿ ಕಳಿಸ್ತಾರೆ ಸ್ನೇಹಿತರೆ. ಬೇರೆ ಏನೂ ಅವ್ರು ಕೇಳೋಕ್ಕೋಗಲ್ಲ. ಸೊ ಈ ಥರ ಚಾನ್ ಅಂತ ಪ್ರಿಂಟಾಗಿ ಬಂದಿರೋ ಹಾಕ್ಸ್ಕೊಂಡಿದ್ದಾರೆ, ಆರಾಮಾಗಿ ಅವರು ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಸೊ ನಿಮಗೆ ತಿಳಿಸಿ ಸ್ನೇಹಿತರೆ, ಆ ಥರ ಏನಾದ್ರು ಬಂದರೆ ನೀವು ಫಸ್ಟ್ ನೇಮಲ್ಲೇ ಎಲ್ಲ ಹಾಕ್ಕೊಂಬಿಡಿ. ಮೊಬೈಲ್ ನಂಬರಲ್ಲಿ ನಿಮ್ಮ ನಂಬರ್ ಹಾಕ್ಕೊಳ್ಳಿ, ಇಮೇಲ್ ಐ ಡಿಲಿ ನಿಮ್ಮ ಇಮೇಲ್ ಐ ಡಿ ಕೊಟ್ಕೊಳ್ಳಿ. ಇಲ್ಲಿ ಅಡ್ರೆಸ್ಸಲ್ಲಿ ಸ್ನೇಹಿತರೆ ಮತ್ತೆ ನನ್ನದೇ ಅಡ್ರೆಸ್ ಡಿಫಾಲ್ಟ್ ಆಗಿದೆ, ಅದನ್ನು ನಾನು ಚೇಂಜ್ ಮಾಡ್ತೀನಿ. ನೋಡಿ ಹೋಗಿ ಸ್ನೇಹಿತರೆ ಇಲ್ಲಿ ಕಾಪಿ ಮಾಡ್ಕೊತೀನಿ. ಇಲ್ಲಿ ನಾನು ಕಾಪಿ ಮಾಡ್ಕೊಂಡು ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಪೇಸ್ಟ್ ಮಾಡ್ತೀನಿ ಇಲ್ಲಿ.
ಪಿನ್ ಕೋಡು ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ, ಡಿಫಾಲ್ಟಾಗಿ ನನ್ನ ಮನೆ ಏರಿಯಾದೇ ಬೊಮ್ಮನಹಳ್ಳಿ ಸೈಡ್ದೇ ಬಂದುಬಿಟ್ಟಿದೆ. ನಾನು ಬೊಮ್ಮನಹಳ್ಳಿಯಲ್ಲವಿರೋದು. ಸೊ ನೋಡಿ, ಅವಾಗೇನು ಮಾಡ್ತೀನಿ ಸ್ನೇಹಿತರೆ, ನಾನು ಇದನ್ನು ಕಟ್ ಮಾಡ್ತೀನಿ. ಇದನ್ನು ಕಟ್ಟು ಅದೇ ಥರನೇ ನೋಡಿ, ಸೇಮ್ ಇಲ್ಲಿ ಈ ಶಿಫ್ಟ್ ಇದೆಯಲ್ಲ, ಅದನ್ನು ಹಿಡ್ಕೊಂಡು ಈ ಆ್ಯರೋ ಮಾರ್ಕ್ನ ಪ್ರೆಸ್ ಮಾಡ್ತಾ ಇರಿ. ಆವಾಗಲ್ಲಿ ಸೆಲೆಕ್ಟ್ ಆಗ್ತಾ ಇರುತ್ತೆ ನೋಡಿ. ನಾನು ಪ್ರೆಸ್ ಮಾಡ್ತಾ ಇದ್ದಂಗೆ ಅದು ಸೆಲೆಕ್ಟ್ ಆಗ್ತಾ ಇರುತ್ತೆ ನೋಡಿ. ಇದೆಲ್ಲ ಆದಮೇಲೆ ಸ್ನೇಹಿತರೆ, ಅಂದರೆ ಬೈ ಮಿಸ್ಟೇಕ್ ನೀವಲ್ಲಿ ಪಿನ್ ಕೋಡು ಇದೇ ಅಡ್ರೆಸ್ ಜಾಗದಲ್ಲಿ ಹಾಕ್ಬಿಟ್ಟಿದ್ರೆ ಅದನ್ನ ಹೆಂಗೆ ಕಟ್ ಮಾಡೋದು? ಈಗ ಹೆಬ್ಬೆಟ್ಟಲ್ಲಿ ಅದು ಶಿಫ್ಟು ಹಿಡ್ಕೊಂಡು ಈ ಕಡೆ ಮಾಡಿದ್ಮೇಲೆ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ಕಂಟ್ರೋಲ್ ಎಕ್ಸ್ ಅಂತ ಕೊಡಿ ಸ್ನೇಹಿತರೆ. ಕಂಟ್ರೋಲ್ ಎಕ್ಸ್ ಅಂತ ಕೊಟ್ಟರೆ ಅಲ್ಲಿ ಹೋಗ್ಬಿಡುತ್ತೆ ನೋಡಿ, ಅಲ್ಲಿಲ್ಲ, ಹೊಂಟೋಯ್ತು ಅಲ್ಲಿ ನೋಡಿ, ಕಟ್ಟಾಗೋಯ್ತು. ಆವಾಗಲೇ ಮಾಡಿ ಕಂಟ್ರೋಲ್ ಸಿ ಅಂದರೆ ಕಾಪಿ, ಇದು ಕಂಟ್ರೋಲ್ ಎಕ್ಸ್ ಅಂದರೆ ಕಟ್ಟು. ಒಂದು ಜಾಗದಿಂದ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಜಾಗಕ್ಕೆ ಹಾಕಬೇಕು ಅಂದರೆ ಸೇಮ್ ಅದೇ ಥರ ಅಲ್ಲಿ ಹೋಗಿ ಸ್ನೇಹಿತರೆ. ಅದನ್ನು ನೀವು ನೋಡಿ ಇಲ್ಲಿ ಬ್ಯಾಕ್ ಸ್ಪೇಸಲ್ಲಿ ಡಿಲೀಟಾರು ಮಾಡ್ಬೋದು ಸ್ನೇಹಿತರೆ. ನೋಡಿದ್ದೀನಿ, ಪ್ರೆಸ್ ಮಾಡ್ತಾ ಇದ್ರೆ ಅಲ್ಲಿ ನಿಮ್ಗೆ ಒಂದೊಂದೇ ಮೈನಸ್ ಆಗ್ತಾ ಇರುತ್ತೆ, ಅಂದರೆ ಡಿಲೀಟ್ ಆಗ್ತಾ ಇರುತ್ತೆ. ಬೇರೆ ಥರನೂ ಮಾಡ್ಬೋದು. ಹೆಂಗೆ ಅಂದರೆ ನೋಡಿ, ಅದನ್ನು ಹೇಳ್ಕೊಡ್ತೀನಿ. ಇವಾಗ ಅಲ್ಲಿ ಕಟ್ ಮಾಡಿದ ಡಿಲೀಟ್ ಮಾಡಿದ ಹಂಗೆ ಇತ್ತು ಅಂದ್ಕೊಳ್ಳಿ. ನಿಮ್ಗೆ ಅದು ಈಸಿ ಆದರೆ ಅದು ಮಾಡಿ, ಬ್ಯಾಕ್ ಸ್ಪೇಸ್ ಮಾಡೋದಾದ್ರೆ ಅದು ಮಾಡಿ. ಇಲ್ಲ ಇನ್ನೊಂದು ಥರ ಅಂದರೆ ಸ್ನೇಹಿತರೆ, ಸೇಮ್ ಅದೇ ಥರ ಶಿಫ್ಟ್ ಇಟ್ಕೊಳ್ಳಿ, ಇಲ್ಲಿ ಪ್ರೆಸ್ ಮಾಡಿಕೊಂಡು, ಅಂದರೆ ಕರ್ಸರ್ನ ಅಲ್ಲಿ ಕೂರಿಸ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಈ ಕರ್ಸರ್ನ ಇಲ್ಲೇನು ಬ್ಲಿಂಕ್ ಆಗ್ತದೆ ನೋಡಿ, ಆ ಲೈನು ಹೋಗಿ ಬರ್ತಾ ಇದೆ ನೋಡಿ, ಆ ಲೈನನ್ನು ಅಲ್ಲಿ ಕೂರಿಸ್ಕೊಳ್ಳಿ. ಲೈನ್ ಅಂದರೆ ಹೇಗೆ, ಆ ಜಾಗದಲ್ಲಿ ನೋಡಿ, ಇದು ಹಿಂಗೆ ಸುತ್ತಾ ಇದೆಯಲ್ಲ, ಇದನ್ನು ತೊಗೊಂಡೋಗಿ ಅಲ್ಲಿ ನಿಲ್ಸ್ಕೊಂಬಿಟ್ಟು ಇಲ್ಲಿ ಎಂಟ್ರ್ ಹೊಡೀರಿ. ಈ ಥರ ಸುಮ್ಮನೆ ಹಿಂಗೆ ಹೊಡೀರಿ ಸಾಕು. ಎಂಟ್ರಲ್ಲ ಇಲ್ಲಿ ಈ ಜಾಗದಲ್ಲಿ ಹಿಂಗೆ ಹೊಡೀರಿ. ಹೋಗಿ ಬರ್ತಾ ಇರೋದು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಕೂತ್ಕೊಂಡ್ಮೇಲೆ ಸೇಮ್ ಅದೇ ಥರ ಇಲ್ಲಿ ಬನ್ನಿ ಸ್ನೇಹಿತರೆ. ಸೇಮ್ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಬೆರಳನ್ನ. ಇದನ್ನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಇದನ್ನು ಹೆಬ್ಬೆಟ್ಟಲ್ಲಿ ಪ್ರೆಸ್ ಮಾಡ್ತಾನೆ ಈ ಇನ್ನೊಂದು ಬೆರಳಲ್ಲಿ ಈ ಕಡೆಯಿಂದ ಹಿಂಗೆ ಎಳ್ಕೊಂಬನ್ನಿ ಸ್ನೇಹಿತರೆ. ನೋಡಿ, ನಾನು ಇಲ್ಲಿ ಎಳ್ಕೊಂಬರ್ತಾ ಇದ್ದಂಗೆ ಅಲ್ಲಿ ಕಾಪಿ ಆಗ್ತಾಯಿದೆ ನೋಡಿ, ನೋಡಿದ್ರ. ಆಮೇಲೆ ಎರಡು ಬೆರಳನ್ನು ಒಂದೇ ಟೈಮಲ್ಲಿ ಹಿಂಗೆ ಮೇಲೆ ಎತ್ಬಿಡಿ. ಎತ್ತಿದ ಮೇಲೆ ಸ್ನೇಹಿತರೆ, ನೀವೇನು ಮಾಡ್ತೀರಾ, ಅವಾಗ ಇಲ್ಲಿ ಕಂಟ್ರೋಲ್ ಎಕ್ಸ್ ಕೊಟ್ಟಿದ್ರಲ್ಲ, ಆ ಕಂಟ್ರೋಲ್ ಎಕ್ಸ್ ಅಂದರೆ ಕಟ್ ಆಗಿದೆ, ಬೇರೆ ಕಡೆ ಎಲ್ಲೂ ಪೇಸ್ಟ್ ಆಗಿಲ್ಲ. ಸೊ ಇವಾಗ ಅದನ್ನ ನಾವು ಪೇಸ್ಟ್ ಮಾಡಬೇಕು. ಕಂಟ್ರೋಲ್ ವಿ ನೋಡಿ, ಕಂಟ್ರೋಲ್ ವಿ ಅಲ್ಲಿ ಕೊಡ್ತೀನಿ, ಇಲ್ಲಿ ಬರುತ್ತೆ ನೋಡಿ. 68 ಇದು 34 ಆಯಿತಾ. ಅಂದರೆ ಕಂಟ್ರೋಲ್ ಸಿ ಅಂದರೆ ಕಾಪಿ, ಕಂಟ್ರೋಲ್ ಸಿ ಕಾಪಿ, ತಿರ್ಗಿ ಅದನ್ನು ಬೇರೆ ಜಾಗದಲ್ಲಿ ಪೇಸ್ಟ್ ಮಾಡೋಕ್ಕಂದರೆ ಕಂಟ್ರೋಲ್ ವಿ. ಸೊ ಈಗ ನಾನು ಕಂಟ್ರೋಲ್ ಎಕ್ಸ್ ಅಂದರೆ ಇಲ್ಲಿದ್ದು ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಕಂಟ್ರೋಲ್ ಎಕ್ಸ್ ಆದಮೇಲೆ ಇಲ್ಲಿ ಕಂಟ್ರೋಲ್ ವಿ ಮಾಡಿದೆ, ಪೇಸ್ಟ್ ಆಯಿತು. ಇಷ್ಟೆಲ್ಲ ಆದಮೇಲೆ ಸ್ನೇಹಿತರೆ, ನೀವು ಇಲ್ಲಿ ಬಂದುಬಿಟ್ಟು ಕ್ಯಾಪ್ಚಾ ಕೊಡ್ಬೇಕು ಸ್ನೇಹಿತರೆ. ಕ್ಯಾಪ್ಚಾ ಅಂದರೆ ನೋಡಿ, ಪಕ್ಕದಲ್ಲಿ ಇಲ್ಲಿ ಇದೆಯಲ್ಲ RKUWK, ಅದು ಹೇಗಿದೆಯೋ ಹಾಗೇ ಟೈಪ್ ಮಾಡಿ ಸ್ನೇಹಿತರೆ. ನೋಡಿ, RKUW ಸ್ಮಾಲ್ ಇದೆ, ಸೊ ಸ್ಮಾಲ್ ಹಾಕ್ಕೊಳ್ಳಿ. ಸಾರಿ, ಹಾಕ್ಬಿಟ್ಟೆ W. ನೋಡಿ, WKನೂ ಸ್ಮಾಲ್ ಇದೆ ನೋಡಿ. ಸ್ಮಾಲು ಬಿಗ್ ಲೆಟ್ರಲ್ಲಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. R ಆದಮೇಲೆ ಕ್ಯಾಪಿಟಲ್ ಲೆಟ್ರ್ ದೊಡ್ಡದಾಗಿದೆ, ಲಾಸ್ಟಲ್ಲಿರೋ ಚಿಕ್ಕದಾಗಿದೆ, ಸೊ ಅದು ಸ್ಮಾಲ್ ಲೆಟ್ರು. ಸೊ RKUW ಎಲ್ಲ ಹಾಕಾಯಿತು ಸ್ನೇಹಿತರೆ. ಹಾಕಾದ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ವೆರಿಫೈಡ್ ಡೀಟೇಲ್ಸ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದ್ರ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮ್ಗೆ ಈ ಥರ ಬರುತ್ತೆ ಸ್ನೇಹಿತರೆ ಸ್ಕ್ರೀನು. ಓಕೆನಾ ಸ್ನೇಹಿತರೆ? ನೋಡಿ, ಸ್ಕ್ರೀನ್ ನಿಮ್ಗೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಸ್ನೇಹಿತರೆ ನೀವೇನು ಮಾಡ್ತೀರಾ, ಫುಲ್ಲು ಡೀಟೇಲ್ಸ್ನ ಓದ್ಕೊಂಬಿಡಿ ಸ್ನೇಹಿತರೆ. ನೀವು ಎಂಟ್ರಿ ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ, ಪಕ್ಕಾ ಇದೆಯಾ ಎಲ್ಲ ನೋಡ್ಕೊಂಬಿಡಿ ಒಂದು ಸಲ. ನೋಡಿ, ಚಾಸಿ ನಂಬರು, ಗಾಡಿ ನಂಬರು, ಇಂಜಿನ್ ನಂಬರು, ಇದು ಅಶೋಕ್ ಕುಮಾರ್, ಇಮೇಲ್ ಐ ಡಿ, ಮೊಬೈಲು, ಅವ್ರ ಹೆಸರು ಎಲ್ಲ ಕರೆಕ್ಟಾಗಿದೆ ನೋಡ್ಕೊಬಿಡಿ ಸ್ನೇಹಿತರೆ ಒಂದು ಸಲ. ನೋಡಿ, ಎಲ್ಲ ಕರೆಕ್ಟಾಗಿದೆ. ಆಮೇಲೆ ಪ್ಲೇಟು ನಿಮಗೆ ಗೌರ್ಮೆಂಟಿಂದ ಯಾವ ಡೈಮೆನ್ಷನಲ್ಲಿ ಬರುತ್ತೆ ಅದನ್ನು ಇಲ್ಲಿ ಕೊಟ್ಟಿದೆ ನೋಡಿ. ಫ್ರಂಟ್ ಪ್ಲೇಟು ಈ ಥರ ಬರುತ್ತೆ, 285x45 ವೈಟು. ವೈಟ್ ಬೋರ್ಡ್ ಅಂದರೆ ಇವ್ರದ್ದು ಓನ್ ಗಾಡಿ, ಪರ್ಸ್ನಲ್ ಯೂಸ್ಗಲ್ವ, ಅದಕ್ಕೆ ವೈಟು. ಇಲ್ಲಾಂದರೆ ಎಲ್ಲೋ ಬೋರ್ಡ್ ಅಂತ ಬಾಡಿಗೆ ಆಗಿದ್ರೆ ಇವರು, ಅಂದರೆ ಬಾಡಿಗೆ ಅಂದರೆ ಇವರು ಬಾಡಿಗೆ ಥರ ಎಲ್ಲೋ ಬೋರ್ಡ್ ಅಂತಾರಲ್ಲ ಸ್ನೇಹಿತರೆ, ಎಲ್ಲೋ ಬೋರ್ಡು ವಿಷಯಕ್ಕೆ ಏನಾದ್ರು ಬಿಸ್ನೆಸ್ ಯೂಸ್ ಮಾಡೋಂಗಿದ್ರೆ ಎಲ್ಲೋ ಬೋರ್ಡ್ ಬಂದಿರೋದು. ಸೊ ಇವ್ರದ್ದು ಓನು, ಅದಕ್ಕೆ ವೈಟ್ ಬೋರ್ಡು. ಇದು ಡೈಮೆನ್ಷನಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಆದಮೇಲೆ ಸ್ನೇಹಿತರೆ, ಗೆಟ್ OTP ಅಂತ ಇದೆ ನೋಡಿ ಸ್ನೇಹಿತರೆ. ಗೆಟ್ OTP ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ಯಾವ ಒಂದು ಮೊಬೈಲ್ ನಂಬರು ನೋಡಿದ್ರೆ ಸ್ನೇಹಿತರೆ, ಜಾಸ್ತಿ ಹೊತ್ತು ಬಿಟ್ಟರೆ ಈ ಥರ ಸ್ಕ್ರೀನು ಹಿಂಗೆ ಹೋಗ್ಬಿಡುತ್ತೆ ಸ್ನೇಹಿತರೆ. ನಾನಿದು ಟ್ಯುಟೋರಿಯಲ್ ನಿಮಗೆ ಇದು ವಿಡಿಯೋ ಮಾಡ್ತಾ ಇರೋದ್ರಿಂದ ಜಾಸ್ತಿ ಸ್ವಲ್ಪ ಟೈಮ್ ತೊಗೊಂಬಿಡುತ್ತು ಅನಿಸುತ್ತೆ, ಅದಕ್ಕೆ ಅದು ಟೈಮ್ ಹೋಗ್ಬಿಡ್ತು ಸ್ನೇಹಿತರೆ.
ಸೊ ಈಗ ನೀವೇನು ಮಾಡ್ತೀರಾ ಅಂದರೆ ಸ್ನೇಹಿತರೆ, ನಾನು ನಿಮಗೆ ಅದನ್ನೇ ಫಸ್ಟಿಂದ ಅದು ಮಾಡ್ಕೊಂಬರ್ತೀನಿ ಸ್ನೇಹಿತರೆ. ಆ ಸ್ಕ್ರೀನ್ ಇಲ್ಲಿವರೆಗೂ ನಿಮ್ಗೇನು ಸ್ಕ್ರೀನ್ ತೋರಿಸಿತ್ತೋ ಆ ಸ್ಕ್ರೀನ್ ಬಂದಾಗ ನಾನು ಈ ತಿರ್ಗಾ ಇದನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಮತ್ತೆ ಹೋಗಿ ನಾನೆಲ್ಲ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿ ನೋಡಿ, ಗೆಟ್ ಒ ಟಿ ಪಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒ ಟಿ ಪಿ ಬರುತ್ತೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಅಲ್ಲಿ ಕೊಟ್ಟೆ, ಒ ಟಿ ಪಿ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒ ಟಿ ಪಿ ಬಂತು 92722 92722. ನೋಡಿ ಸ್ನೇಹಿತರೆ, ಹಾಕಿದ್ದೀನಿ, ಒ ಟಿ ಪಿ ಬಂತು. ಸೊ ನೀವು ಹಾಕಿದ್ರೆ ಇದೇ ಥರ ಒ ಟಿ ಪಿ ಬರುತ್ತೆ. ನೋಡಿ ಸ್ನೇಹಿತರೆ, ಮತ್ತೆ ಈ ಥರ ಸ್ಕ್ರೀನ್ ಬರುತ್ತೆ. ಪ್ಲೀಸ್ ಕ್ಲಿಕ್ ಪೇ ನೌ ಬಟನ್ ಟು ಕಂಪ್ಲೀಟ್ ಯುವರ್ ಆರ್ಡರ್. ಸೊ ಪೇ ನೌ ಅಂತ ಕೊಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಬಂದು ಓಪನ್ ಆಗುತ್ತೆ ಸ್ನೇಹಿತರೆ. ಏನು ಒಂದು 5-6 ಸೆಕೆಂಡ್ ಅಷ್ಟೇ. ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ ಸ್ನೇಹಿತರೆ. ನಿಮಗೆ ಎಲ್ಲ ನೀವು ಅಪ್ಲೈ ಮಾಡಿದ್ಮೇಲೆ ಅಂದರೆ ಅದು ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಇದರಲ್ಲಿ ಪೇಮೆಂಟ್ ಆಪ್ಷನ್ ತುಂಬ ಇದೆ ಸ್ನೇಹಿತರೆ. ನೋಡಿ, ಇಲ್ಲೂ ಸಿಮ್ನಿಟ್ ಅಂತ ಇದೆ. ಸಿಮ್ನಿಟ್ ಈ ಥರ ಬರಬೇಕು ಸ್ನೇಹಿತರೆ. ಇದು ಮೇಯ್ನ್, ತುಂಬ ನೋಡ್ಕೊಳ್ಳಿ. ನೋಡಿ, ಈ ಥರ ಯು ಪಿ ಐ ಅಂತಿದೆ. ಯು ಪಿ ಐಲಿ ನೋಡಿ ಸ್ನೇಹಿತರೆ ಇಷ್ಟಿದೆ. ನೋಡಿ, ಯು ಪಿ ಐಲಿ ನಿಮಗೆ ಇಷ್ಟು ಬರುತ್ತೆ ಸ್ನೇಹಿತರೆ. ಯು ಪಿ ಐ, ಗೂಗಲ್ ಪೇ, ಫೋನ್ಪೇ, ಭೀಮು, ಕ್ರೆಡ್ ಯು ಪಿ ಐ, ಪೇಟಿಎಮ್ಮು, ಮೊಬಿಕ್ವಿಕ್ಕು, ಅಮೆಝಾನ್ ಪೇ, ವಾಟ್ಸಪ್ಪು, ಜೂಪಿಟರು, ಬಜಾಜ್ ಯು ಪಿ, ಈ ಥರ ತುಂಬ ಇದೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾನು ಗೂಗಲ್ ಪೇಲೇ ಮಾಡ್ಕೊಳ್ಳೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಗೂಗಲ್ ಪೇ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನನ್ನ ಒಂದು ಐ ಡಿ ಹಾಕಬೇಕು ಸ್ನೇಹಿತರೆ. ನಾನು ಐ ಡಿ ಹಾಕ್ಬಿಟ್ಟು ಮತ್ತೆ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನಲ್ಲಿ ಹಾಕ್ಬಿಟ್ಟು ಕೊಟ್ಟೆ. ಆವಾಗ ನಿಮಗೆ ಈ ಥರ ನಿಮ್ಮ ಒಂದು ಮೊಬೈಲ್ ಯಾವುದು ನೀವು ಕೊಟ್ಟಿರ್ತೀರೋ ನೋಡಿ ಸ್ನೇಹಿತರೆ, ಗೂಗಲ್ ಪೇಲಿ ನಿಮಗೆ ರಿಕ್ವೆಸ್ಟ್ ಮಾಡಿದೆ ಅಂತ ಬರ್ತಾಯಿದೆ ಸ್ನೇಹಿತರೆ. ನೀವೇನು ಮಾಡ್ಬೇಕು ಸ್ನೇಹಿತರೆ, ನಾನು ಆ ಕಸ್ಟಮರ್ಗೂ ಹೇಳ್ಬೇಕು ಸ್ನೇಹಿತರೆ, ನನ್ನ ಅಮೌಂಟ್ಗೆ ದುಡ್ಡು ಹಾಕಿಂತ ಅವ್ರಿಗೆ ಕೇಳ್ಬಿಟ್ಟು ಮತ್ತು ನಾನು ಇಲ್ಲಿ ಪೇ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲ್ಲಿ ನಾನು ಗೂಗಲ್ ಪೇ ಸೆಲೆಕ್ಟ್ ಮಾಡಿದ್ನಲ್ಲ ಸ್ನೇಹಿತರೆ. ಗೂಗಲ್ ಪೇಲಿ ನನ್ನ ಯು ಪಿ ಐ ಐ ಡಿ ಹಾಕ್ಬಿಟ್ಟು ಓಕೆ ಪ್ರೊಸೀಡ್ ಅಂತ ಕೊಟ್ಟೆ. ಅಲ್ಲಿ ಕೊಟ್ಟ ಮೇಲೆ ಸ್ನೇಹಿತರೆ, ನಿಮ್ಮ ಒಂದು ಗೂಗಲ್ ಪೇನ ನೀವು ಪಿನ್ ಹಾಕ್ಬಿಟ್ಟು ಏನು ಓಪನ್ ಮಾಡಿದ ತಕ್ಷಣ ನಿಮ್ಮ ಸ್ಕ್ರೀನಲ್ಲೇ ಈ ಥರ ಇರುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಬರಬೇಕು ಸ್ನೇಹಿತರೆ. ಅಂದರೆ ಗೂಗಲ್ ಪೇ ಆಪ್ಷನ್, ಫೋನ್ಪೇ ಮಾಡಿದ್ರು ಇದೇ ಥರನೇ ಬರುತ್ತೆ. ಬೇರೆ ಬೇರೆ ಅಲ್ಲಿ ಡೆಬಿಟ್ ಕಾರ್ಡು, ಇಂಟರ್ನೆಟ್ಟು, ಅದೆಲ್ಲ ಆಪ್ಷನ್ ತುಂಬ ಇದೆ. ಸೊ ನಾನು ಈ ಗೂಗಲ್ ಪೇ ಯಾರು ಮಾಡ್ತಿರೋ, ಫೋನ್ಪೇ ಯಾರು ಮಾಡ್ತಿರೋ ಈ ಥರ ಡೈರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಯು ಹ್ಯಾವ್ ಎ ಪೇಮೆಂಟ್ ರಿಕ್ವೆಸ್ಟ್ ಫ್ರಮ್ ಸಿಮ್ನೆಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ನಾನು ಪೇ ಅಂತ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಅಂದರೆ ಅದೇ ನನ್ನ ಒಂದು, ನಾನು ಸುಮಾರು ಜನಕ್ಕೆ HSRP ಅಪ್ಲೈ ಮಾಡಿಕೊಡ್ತೀನಲ್ಲ ಸ್ನೇಹಿತರೆ. ನಾನು ಏನೋ ಒಂದು ಕನ್ವೀನಿಯೆಂಟು ನಮ್ಮದು ಫೀಸ್ ಇದೆ, ಅದು ತೊಗೊತಾ ಇದ್ದೀನಿ. ಸೊ ಅದಕ್ಕೆ ಅವರು ನನಗೆ ಕಸ್ಟಮರ್ ನನಗೆ ಪೇ ಮಾಡಿದ್ದಾರೆ. ಸೊ ನಾನು ಇವಾಗ ಅವ್ರಿಗೆ ನನ್ನ ಒಂದು ಅಕೌಂಟಿಂದ ಪೇ ಮಾಡ್ತಾಯಿದ್ದೀನಿ. ಪೇ ಮಾಡಿದ್ಮೇಲೆ ನಿಮ್ಮ ಸ್ಕ್ರೀನ್ ಯಾವ ಥರ ಬರುತ್ತೆ ನಾನು ತೋರಿಸ್ಬೇಕಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ಪೇ ಅಂತ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಅಂದರೆ ಸಿಮ್ನೆಟ್ದು ಏನಿದೆ ಅದು ನೋಡಿ, ಮತ್ತೆ ಇಲ್ಲಿ ಕೇಳುತ್ತೆ ಸೆಂಡು ನನ್ನ ಅಕೌಂಟಿಂದ ಸಿಮ್ನೆಟ್ಗೆ ಹೋಗಬೇಕು ಅಂತ ಕೇಳುತ್ತೆ. ನಾನು ಇವಾಗ ಅದನ್ನು ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈಗ ಪಿನ್ ಬರುತ್ತೆ, ನಾನು ಪಿನ್ ಎಂಟ್ರಿ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನನ್ನ ಒಂದು ಪಿನ್ನ ಹಾಕಿದ್ದೀನಿ. ನೋಡಿ, ಇಲ್ಲಿ ಓಕೆ ಆಯ್ತು ತಕ್ಷಣ ಅಲ್ಲಿ ನೋಡಿ ಸ್ನೇಹಿತರೆ, ಸ್ಕ್ರೀನಲ್ಲಿ ಆವಾಗಲೇ ಏನಿತ್ತು ಅದು ಹೋಗ್ಬಿಟ್ಟು ಈ ಥರ ಬರುತ್ತೆ ಸ್ನೇಹಿತರೆ. ಇವಾಗ ನಾನು ಏನು ನನ್ನ ಮೊಬೈಲಿಂದ ಪೇ ಮಾಡಿದೆ ಸ್ನೇಹಿತರೆ, ನಿಮಗೆ ಈ ಥರ ಇದೆ ಸ್ನೇಹಿತರೆ. ಫೈನಲ್ ಇನ್ವಾಯ್ಸು ಅಂದರೆ ಇನ್ವಾಯ್ಸ್ ಜನ್ರೇಟ್ ಆಗೋಯ್ತು ಸ್ನೇಹಿತರೆ. ಇವಾಗ ಇದೇ ನೋಡಿ ಸ್ನೇಹಿತರೆ, ಫೈನಲ್ ಇನ್ವಾಯ್ಸ್ ನಿಮಗೆ. ನೋಡಿ, ಫಿಟ್ಮೆಂಟ್ ಅಪಾಯಿಂಟ್ಮೆಂಟ್ ಅಂದರೆ ನಿಮ್ಮ ಒಂದು ಇನ್ವಾಯ್ಸ್ ಚಲನ್ ರೆಡಿ ಆಗಿದೆ. ಏನೇನು ರೆಡಿ ಆಗಿದೆ ನೋಡಿ, ಈ ಥರ ಬರಬೇಕು ಸ್ನೇಹಿತರೆ. ಫಿಟ್ಮೆಂಟ್ ಆಥರೈಸ್ಡ್ ವೆಂಡರ್ ಫಾರ್ ರಾಯಲ್ ಎನ್ಫೀಲ್ಡ್ ಯೂನಿಟ್ ಆಫ್ ಈಚರ್ ಕಂಪ್ನಿ. ನಾನು ಅವಾಗ ಹೇಳಿದ್ನಲ್ಲ ಸ್ನೇಹಿತರೆ, ಈಚರ್ ಕಂಪ್ನಿಯವರ ಒಂದು ಅಂಗಸಂಸ್ಥೆ ರಾಯಲ್ ಫೀಲ್ಡ್ ಅಂತ ಇಲ್ಲೇ ಇದೆ ನೋಡಿ, ಯೂನಿಟ್ ಆಫ್ ಈಚರ್ ಲಿಮಿಟೆಡ್. ಇಲ್ಲಿ ಏನೇನೋ ರಿಜಿಸ್ಟ್ರೇಷನ್ ಆಫೀಸು ಸೊ ಎಲ್ಲ ಬರುತ್ತೆ. ಇಲ್ಲಿ ರಿಸಿಪ್ಟ್ ನಂಬರು, ರಿಸಿಪ್ಟ್ ಡೇಟ್ ಅಂದರೆ ಅದೇ ಸ್ನೇಹಿತರೆ. ಇವತ್ತು ನಾನು ಅಪ್ಲೈ ಮಾಡಿದ್ದು 21 ಅಲ್ವಾ, ಸೊ 21 ಡೇಟು. ಆಮೇಲೆ ಆರ್ಡರ್ ಟೈಪು ಓಲ್ಡ್, ಹಳೆ HSRP ಪ್ಲೇಟ್ನ ಬದಲಾಯಿಸ್ತಾ ಇದ್ದೀನಿ. ಹೊಸ ಅಂದರೆ ಹಳೆ ನಂಬರ್ ಪ್ಲೇಟ್ನ ಬದಲಾಯಿಸ್ತಾ ಇದ್ದೀನಿ. ಹೊಸ HSRP ಪ್ಲೇಟ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಅದು ಓಲ್ಡ್ ಅನ್ನು ಸೆಲೆಕ್ಟ್ ಮಾಡಬೇಕು. ಓಲ್ಡ್ನ ಚೇಂಜ್ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೆ ಓಲ್ಡು. ಆಮೇಲೆ HSRP ಫಿಟ್ಮೆಂಟ್ ಲೊಕೇಶನ್ ನೋಡಿ ಸ್ನೇಹಿತರೆ, ನಾನು ಸೆಲೆಕ್ಟ್ ಮಾಡಿದ್ನಲ್ಲ
ಸಿಲ್ಬೋರ್ಡ್ ಹತ್ರ ಇದೆ ನೋಡಿ, ರೂಪೇನಗರ ಹತ್ರ ಇತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅಡ್ರೆಸ್ ಸೆಲೆಕ್ಟ್ ಇಲ್ಲಿ ಬಂದಿದೆ ನೋಡಿ ಪ್ರಿಂಟು. ಆಮೇಲೆ ಸ್ನೇಹಿತರೆ ರಿಜಿಸ್ಟ್ರೇಷನ್ ನಂಬರು, ಓಕೆ. ಚಾಸಿ ನಂಬರು, ಇದರಲ್ಲಿ ಇಂಜಿನ್ ನಂಬರ್ ಮೆನ್ಷನ್ ಆಗಲ್ಲ ಸ್ನೇಹಿತರೆ, ಬರೀ ಚಾಸಿ ನಂಬರ್ ಮಾತ್ರ ಮೆನ್ಷನ್ ಆಗುತ್ತೆ, ಅದು ಇಂಪಾರ್ಟೆಂಟು. ಆಮೇಲೆ ನೋಡಿ ಟೂ ವೀಲರ್ ಮೋಟಾರ್ ಸೈಕಲ್, ಇದು ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ನೀವು ಆ್ಯಕ್ಟಿವಾ ಆಕ್ಸಿಲೇಟ್ರ್ ಗಾಡಿಗಳು ಅಪ್ಲೈ ಮಾಡಬೇಕಾದ್ರೆ ಸ್ಕೂಟರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೇಕು ಸ್ನೇಹಿತರೆ. ಅಲ್ಲೂ ರೆಂಟ್ ಎ ಸ್ಕೂಟರ್ ಇಲ್ಲ ಟೂ ವೀಲರ್ ಸ್ಕೂಟರ್ ಅಂತ ಬರುತ್ತೆ. ರೆಂಟ್ ಅಂದರೆ ಮಾಮೂಲಿ ಬಾಡಿಗೆ ಯಾರ ಥರ ಅಂಗಡಿಲಿ ತೊಗೊಂಡಿರ್ತಾರೆ ಅದು. ಟೂ ವೀಲರ್ ಸ್ಕೂಟರ್ ಅಂತಲೇ ಬರುತ್ತೆ, ಅದು ಓನು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೇರ್ ಗಾಡಿ ಆದರೆ ಮೋಟಾರ್ ಸೈಕಲ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ಆ್ಯಕ್ಸಿಲೇಟ್ರ್ ಆದರೆ ಸ್ಕೂಟರ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಅದರಲ್ಲೂ ಮಿಸ್ಟೇಕ್ ಆದರೆ ಆಮೇಲೆ ಆ ಗಾಡಿಗೆ ಏನು ಸೈಜ್ ಇದೆ ಆ ಸೈಜಲ್ಲಿ ಹೆಡ್ ಆಫೀಸಿಂದ ಪ್ರಿಂಟಾಗಿ ಪ್ಲೇಟ್ಸ್ಗಳು ಬಂದ್ಬಿಡುತ್ತೆ ಸ್ನೇಹಿತರೆ. ಆವಾಗ ನಿಮ್ಮ ಗಾಡಿಗೆ ಅದನ್ನು ಫಿಕ್ಸ್ ಮಾಡೋಕ್ಕೆ ಹೋದಾಗ ಆಗಲ್ಲ ಸ್ನೇಹಿತರೆ. ಅದಕ್ಕೇ ಸೆಲೆಕ್ಷನ್ ಟೈಮಲ್ಲಿ ತುಂಬ ಹುಷಾರಾಗಿ ಮಾಡಿ. ಗೇರ್ ಗಾಡಿ ಆದರೆ ಟೂ ವೀಲರ್ ಮೋಟಾರ್ ಸೈಕಲ್, ಆ್ಯಕ್ಸಿಲೇಟ್ರ್ ಗಾಡಿ ಆದರೆ ಸ್ಕೂಟರ್. ಸೊ ನಂದು ರಾಯಲ್ ಎನ್ಫೀಲ್ಡ್ ಬೈಕ್ ಗೇರ್ ಗಾಡಿ ಅಲ್ವಾ, ಅದಕ್ಕೆ ಟೂ ವೀಲರ್ ಮೋಟಾರ್ ಸೈಕಲ್ ಅಂತ ಮಾಡಿದ್ದೀನಿ, ಅದು ಬಂದಿದೆ. ಆ ಪ್ರೈವೇಟ್ ಅದು ಯಾವಾಗಲೂ ಡಿಫಾಲ್ಟ್ ಆಗಿರುತ್ತೆ. ಹೆಸರು ನೋಡಿ ಸ್ನೇಹಿತರೆ, ಅಶೋಕ್ ಕುಮಾರ್ MN, ಅದು ಕಸ್ಟಮರ್ ನೇಮು. ಮೊಬೈಲ್ ನಂಬರ್ ನಂದು ಕೊಟ್ಕೊಂಡಿದ್ದೀನಿ, ಏನಾದ್ರು ಮೆಸೇಜು ಇಶ್ಯೂ ಅದು ಇದು ಬಂದರೆ ಅದಕ್ಕೆ ಬರುತ್ತೆ. ಆಮೇಲೆ ಸ್ನೇಹಿತರೆ ಗೌರ್ಮೆಂಟ್ ಫೀಸು ಇಲ್ಲೇ ಪ್ರಿಂಟ್ ಆಗಿದೆ ನೋಡಿ ಸ್ನೇಹಿತರೆ. ಯಾರು ನಿಮಗೆ ಕಾಲ್ ಮಾಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಅಂದರೆ ಅವೆಲ್ಲ ಸುಳ್ಳು ನೋಡಿ. ಅಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನು ರೇಟ್ ತೋರಿಸಿದೆ ಅದೇ ರೇಟ್ ಇಲ್ಲಿ ಪ್ರಿಂಟಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಆ್ಯಕ್ಚುಯಲ್ ರೇಟ್ ಬಂದು 395. ಅದಕ್ಕೆ GST, ಕನ್ವೀನ್ ಫೀಸು, ಫಿಟ್ಮೆಂಟ್ ಚಾರ್ಜು ಅಂದರೆ ಏನು ಫಿಕ್ಸ್ ಮಾಡಿಕೊಡ್ತಾರೆ ಆ ರೇಟ್ ಎಲ್ಲ ಸೇರಿನೇ ನಿಮಗೆ 466 ರೂಪಾಯಿ 1 ಪೈಸಾ ಸ್ನೇಹಿತರೆ. ಸೊ ಇದರಲ್ಲಿ ನಿಮ್ಗೆ ಯಾರಿಗೂ ದುಡ್ಡು ಕೊಡೋಂಗಿಲ್ಲ ಅನ್ನೋದಕ್ಕೆ ಇದೇ ಪ್ರೂಫ್ ಸ್ನೇಹಿತರೆ. ಶೋರೂಮಲ್ಲಿ ನೀವು ಗಾಡಿ ತೊಗೊಂಡೋದಾಗ ಏನು ಆ ಹುಡುಗ ಫಿಕ್ಸ್ ಮಾಡಿಕೊಡ್ತಾನೆ, ಅವನಿಗೆ ನೀವೇನು 5-10 ರೂಪಾಯಿ ಟೀ ಕಾಫಿ ಕೊಟ್ಟರೆ ಅದು ನಿಮ್ಮಿಷ್ಟ ಸ್ನೇಹಿತರೆ, ಅದು ಬಿಟ್ಟರೆ ಬೇರೆ ಏನು ಕೊಡೋಂಗಿಲ್ಲ. ಆಮೇಲೆ ಟೈಮ್ ನಾನು ಏನು ಸೆಲೆಕ್ಟ್ ಮಾಡಿದೆ ಆ ಟೈಮ್ ಇಲ್ಲಿ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ಫಿಟ್ಮೆಂಟ್ ಟೈಮಿಂಗ್ ಅಂದರೆ ಅವ್ರ ಶೋರೂಮಲ್ಲಿ ಇರೋಂಥ ಟೈಮಿಂಗ್ಸ್ಗಳು ಇದು ಸ್ನೇಹಿತರೆ. 10 ರಿಂದ 12:55, ಮತ್ತು 1 ರಿಂದ 2, ಮತ್ತು 2 ರಿಂದ 6. ಸೊ ಇದು 3ರಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಫಸ್ಟ್ ಒಂದು ಸ್ನೇಹಿತರೆ, 11 ಗಂಟೆಗೆ ಮಾಡಿದೆ. ಸೊ ಇದು 10 ರಿಂದ 12:55 ಒಳಗೆ ಇವ್ರು ಹೋಗಬೇಕು ಅಂತ ಸ್ನೇಹಿತರೆ. ಆಮೇಲೆ ಅಪಾಯಿಂಟ್ಮೆಂಟ್ ಡೇಟ್ ಯಾವತ್ತು ಸಿಕ್ಕಿದೆ ನೋಡಿ ಸ್ನೇಹಿತರೆ, 31 ಆಗಸ್ಟ್. ಅಂದರೆ ಈ ತಿಂಗಳೇ ಅವ್ರಿಗೆ ಸಿಕ್ಬಿಟ್ಟಿದೆ ಡೇಟು. ಅಂದರೆ ರಾಯಲ್ ಎನ್ಫೀಲ್ಡ್ ಅವರು ಬೇರೆ ಗಾಡಿಗಳ ಥರ ಹೀರೋ ಹೋಂಡಾ ಸ್ಪ್ಲೆಂಡರ್ ಥರ ಅಷ್ಟೊಂದು ಲಕ್ಷಾಂತರ ಗಾಡಿ ಜಾಸ್ತಿ ಇಲ್ದಿರೋ ಕಾರಣ ಅದು ಸ್ಲಾಟ್ ಜಾಸ್ತಿ ಬುಕ್ಕಿಂಗ್ ಆಗಿರಲ್ಲ. ಅದರಿಂದ ಅವ್ರಿಗೆ ಇವತ್ತು 21 ಅಂದರೆ ಅವ್ರಿಗೆ 10 ದಿನದಲ್ಲೇ ಡೇಟ್ ಸಿಕ್ಬಿಟ್ಟಿದೆ. ಅವ್ರೇನು ಮಾಡ್ಬೇಕು ಸ್ನೇಹಿತರೆ, ಈ 31ನೇ ತಾರೀಕೆ ಹೋಗ್ಬೇಕು ಅಂತೇನಿಲ್ಲ ಸ್ನೇಹಿತರೆ. ನೀವು ಅಷ್ಟೇ ಸ್ನೇಹಿತರೆ, ಅಪ್ಲೈ ಮಾಡಿದಾಗ ನಿಮ್ಗೆ ಯಾವುದು ಅಪಾಯಿಂಟ್ಮೆಂಟ್ ಡೇಟ್ ಬರುತ್ತೆ. ಇನ್ನೊಂದು ವಿಷಯ ತಿಳ್ಕೊಳ್ಳಿ ಸ್ನೇಹಿತರೆ, ಈ ಅಪಾಯಿಂಟ್ಮೆಂಟ್ ಡೇಟಿಂದ ಮುಂದಿನ ತಿಂಗಳು ಸೇಮ್ ಡೇಟ್ವರೆಗೂ ಅದು ವ್ಯಾಲಿಡ್ ಇರುತ್ತೆ. ಅಂದರೆ ಆ ಇನ್ವಾಯ್ಸ್ಗೆ ಮೌಲ್ಯ ಇರುತ್ತೆ, ಅಂದರೆ ಅದಕ್ಕೆ ಅಲ್ಲಿವರೆಗೂ ಟೈಮ್ ಇರುತ್ತೆ ಅಂತ ಸ್ನೇಹಿತರೆ. ಇವಾಗ ನೋಡಿ, ನೀವು 31 ಆಗಸ್ಟ್ ಈ ತಿಂಗಳು ಸಿಕ್ಕಿದೆ ಅಲ್ವಾ, ನಿಮಗೆ ನೆಕ್ಸ್ಟ್ ತಿಂಗಳು 31 ಅಲ್ವಾ. ಸೊ ನೆಕ್ಸ್ಟ್ ತಿಂಗಳು 30 ಸೆಪ್ಟೆಂಬರ್ವರೆಗೂ ಇದಕ್ಕೆ ಟೈಮ್ ಇರುತ್ತೆ ಸ್ನೇಹಿತರೆ. ಸೊ 30 ಸೆಪ್ಟೆಂಬರ್ ಒಳಗೂ ನಿಮಗೆ ಹೆಡ್ ಆಫೀಸಿಂದ ಪ್ಲೇಟ್ ಬಂದು ನೀವು ಹಾಕ್ಸ್ಕೊಬೋದು. ಇಲ್ಲ ಅಪಾಯಿಂಟ್ಮೆಂಟ್ ಡೇಟ್ ಒಳಗೆ ಬಂದಿದೆ ಅಂತ ನೀವು ತಿಳ್ಕೊಬೇಕಂದ್ರೆ ಸ್ನೇಹಿತರೆ, ಈ ಫಿಟ್ಮೆಂಟ್ ಸೆಂಟ್ರು ಶೋರೂಮ್ ಅಡ್ರೆಸ್ ಏನಿದೆ ಅದರ ಕೆಳಗಡೆನೇ ನಂಬರ್ ಇರುತ್ತೆ ಸ್ನೇಹಿತರೆ. ಆ್ಯಕ್ಚುಲಿ ನಂಬರ್ ಇಲ್ಲಿ ಬರುತ್ತೆ, ಆ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದ್ರ ಮೇಲಿರುತ್ತೆ. ಇದು ಸ್ವಲ್ಪ ಲೈನು ಸ್ಪೇಸ್ ಇರೋದ್ರಿಂದ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಇದೇ ನಂಬರು. ಸೊ ಈ ನಂಬರ್ಗೆ ನೀವು ಫೋನ್ ಮಾಡಿ. ಈ ನಂಬರನ್ನ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಶೋರೂಮ್ ಅಡ್ರೆಸ್ಗಳಿಗೆ ಯಾವ ನಂಬರ್ ಬರುತ್ತೋ ಆ ನಂಬರ್ಗೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಮದು 31 ಆಗಸ್ಟ್ 2023 ಡೇಟ್ ಸಿಕ್ತು ಅಂದ್ಕೊಳ್ಳಿ ಸ್ನೇಹಿತರೆ. ನೀವೇನು ಮಾಡ್ತೀರಾ, 30ನೇ ತಾರೀಕು ಒಂದು ಫೋನ್ ಮಾಡಿ ಸ್ನೇಹಿತರೆ ಈ ನಂಬರ್ಗೆ. ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹೇಳಿದ್ರೆ ಸಾಕು ಅವ್ರಿಗೆ, KA09HF11111. ನೀವು ನಿಮ್ಮ ಒಂದು ಅಪ್ಲೈ ಮಾಡಿದಾಗ ಏನು ವೆಹಿಕಲ್ ನಂಬರ್ ಹಾಕ್ತೀರೋ ಅದನ್ನು ಹೇಳಿ, ಅದು ಅವರು ಅಷ್ಟೇ ಕೇಳೋದು. ನೀವು ಅದನ್ನು ಹೇಳಿದ ತಕ್ಷಣ ಅವರು ಹೇಳ್ತಾರೆ ಸ್ನೇಹಿತರೆ, ನಿಮ್ಮದು ಪ್ಲೇಟ್ಸ್ ಬಂದಿದೆಯಾ ಇಲ್ವಾ ಅಂತ. ಬಂದಿದೆ ಅಂತ ಹೇಳಿದ್ರೆ ಮಾತ್ರ ಹೋಗಿ ಸ್ನೇಹಿತರೆ. ಇಲ್ಲಾಂದರೆ ಪಾಪ ನಿಮ್ಮ ಕೆಲಸ ಕಾರ್ಯಗಳು ಟೈಮು ಅದು ಇದೆಲ್ಲ ಬಿಟ್ಟು ನೀವು ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಮುಖ್ಯದ ಕೆಲಸನೆಲ್ಲ ಬಿಟ್ಟು ಹೋಗಿರ್ತೀರ, ಅಲ್ಲಿ ಪ್ಲೇಟ್ ಬಂದಿಲ್ಲ ಅಂದರೆ ವೇಸ್ಟಾಗಿ ಬರಬೇಕಾಗುತ್ತೆ. ಅದಕ್ಕೆ ಸ್ನೇಹಿತರೆ, ಇದೆಲ್ಲ ತೊಂದರೆಗಳಿಂದ ಪಾರಾಗಬೇಕಂದ್ರೆ ನೀವು ಫಸ್ಟು ಫೋನ್ ಮಾಡಿ ಪ್ಲೇಟ್ಸ್ ಬಂದಿದೆ ಅಂತ ಕನ್ಫರ್ಮೇಷನ್ ಮಾಡ್ಕೊಂಡು ಆಮೇಲೆ ಹೋಗಿ ಸ್ನೇಹಿತರೆ. ಆಮೇಲೆ ಸುಮಾರು ಕಡೆ ನಿಮ್ಗೆ ಅಪಾಯಿಂಟ್ಮೆಂಟ್ ಡೇಟ್ ದಿನವೇ ಹೋಗಬೇಕು, ನೀವು ಅವತ್ತೇ ಪ್ಲೇಟ್ ಬಂದ್ಬಿಟ್ಟಿರುತ್ತೆ ಅಂತ ಏನಿಲ್ಲ ಸ್ನೇಹಿತರೆ. ಸುಮಾರು ಕಡೆ ಲೇಟಾಗೂ ಬರ್ತಾಯಿದೆ. ಸೊ ಹಾಗಾಗಿ 1 ವಾರ 2 ವಾರ 1 ತಿಂಗಳು ಗಂಟನೂ ಲೇಟಾಗಿ ಬರ್ತಾಯಿದೆ ಸ್ನೇಹಿತರೆ ಹೆಡ್ ಆಫೀಸಿಂದ.
ಸೊ ಇದು ಸೆಪ್ಟೆಂಬರ್ 30ನೇ ತಾರೀಕು ಇದು ಟೈಮು ಆಗೋಗುತ್ತೆ. ಅದಾದಮೇಲೆ ನಾನೇನು ಮಾಡೋದು ಅಂತ ಎಷ್ಟೋ ಜನಕ್ಕೆ ಪ್ರಶ್ನೆ ಬರ್ಬೋದು. ಅದಾದಮೇಲೂ ಸ್ನೇಹಿತರೆ ಒಂದು ತಿಂಗಳು 2 ತಿಂಗಳವರೆಗೂ ಆ ಶೋರೂಮಲ್ಲೇ ಇಟ್ಕೊತಾರೆ ಸ್ನೇಹಿತರೆ. ಪ್ಲೇಟ್ಸ್ ವಾಪಸ್ ಕಳಿಸಲ್ಲ ಶೋರೂಮ್‌ಗೆ, ಹೆಡ್ ಆಫೀಸ್‌ಗೆ. ಸೊ ಆ ಥರ ಕೇಸಸ್ಗಳು ತುಂಬ ಆಗಿದೆ ನನ್ನ ಒಂದು ಇದರಲ್ಲಿ. ನಾನು ಡೈಲಿ ಅಪ್ಲೈ ಮಾಡ್ತೀನಲ್ಲ ಕಸ್ಟಮರ್‌ಗಳಿಗೆ. ಸೊ ಆ ಥರ ಆಗಿರೋರು ಕಸ್ಟಮರಲ್ಲೂ ಅಪಾಯಿಂಟ್ಮೆಂಟ್ ಡೇಟು ಮೀರೋಗಿ ನಿಮಗೆ ತಿರ್ಗಾ ಮತ್ತೆ ವ್ಯಾಲಿಡ್ ಇರೋ ಟೈಮು ಮುಗಿದೋಗಿ, ಅಂದರೆ ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್ 30ನೇ ತಾರೀಕು ಮೀರೋಗಿ ಆಮೇಲೆ 1 ತಿಂಗಳು ಲೇಟಾಗಿ ಹಾಕ್ಸ್ಕೊಂಡವರು ಇದ್ದಾರೆ ಸ್ನೇಹಿತರೆ. ಅದಿಲ್ಲದೇ ಹೆಡ್ ಆಫೀಸ್‌ಗೆ ವಾಪಸ್ ಕಳಿಸಿರೋದು ತುಂಬ ಕಡಿಮೆ, ರೇರ್ ಕೇಸಲ್ಲಿ ಸ್ನೇಹಿತರೆ. ಅದಕ್ಕೆ ನೀವು ಜಾಸ್ತಿ ತಡ ಮಾಡೋಕ್ಕೂ ಹೋಗಬೇಡಿ. ಅಪ್ಲೈ ಮಾಡಿದ ತಕ್ಷಣವೇ ಒಂದು ಅಪಾಯಿಂಟ್ಮೆಂಟ್ ಡೇಟ್ ಹಿಂದಿನ ಡೇಟ್ವರೆಗೂ ಸುಮ್ಮನಿರಿ. ಅಪಾಯಿಂಟ್ಮೆಂಟ್ ಡೇಟ್ ಮುಂಚೆ ಡೇಟಿಗೆ ಒಂದು ಸಲ ಫೋನ್ ಮಾಡಿಕೊಂಡು ನೀವು ಕನ್ಫರ್ಮೇಷನ್ ಮಾಡ್ಕೊಂಡು ಆಮೇಲೆ ಹೋಗಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಅಂದರೆ HSRP ಬಗ್ಗೆ ನಾನು ಇದುವರೆಗೂ ಮಾಡಿರಲಿಲ್ಲ ಸ್ನೇಹಿತರೆ, ಇದೇ ಫಸ್ಟ್ ವಿಡಿಯೋ. ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಕೂಡ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ನಾನು ಮಾಡಿರೋ 3 ವಿಡಿಯೋನೂ ಅದು ತುಂಬ ಇಂಪಾರ್ಟೆಂಟೇ. ಸ್ಕಾಲರ್ಶಿಪ್ ಬಗ್ಗೆ ಮಾಡಿದೆ. ಫಸ್ಟ್ ವಿಡಿಯೋ HDFC ಪರಿವರ್ತನ್ ಅಂತ ಸ್ಕಾಲರ್ಶಿಪ್ ಬಗ್ಗೆ ಮಾಡಿದೆ. ಎರಡನೇ ವಿಡಿಯೋನು ನಾನು ಲಾಸ್ಟ್ FIR ಕಾಪಿ ಬಗ್ಗೆ ಮಾಡಿದೆ ಸ್ನೇಹಿತರೆ. ಮೂರನೇ ವಿಡಿಯೋ ರಿಲಯನ್ಸ್ ಸ್ಕಾಲರ್ಶಿಪ್ ಬಗ್ಗೆ ಮಾಡಿದೆ ಸ್ನೇಹಿತರೆ. ಸೊ ಇದು ನನ್ನ 4ನೇ ವಿಡಿಯೋ ಸ್ನೇಹಿತರೆ. ಇದರಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರೋ HSRP ವೆಹಿಕಲ್ಗೆ ಹೇಗೆ ಹೊಸ ನಂಬರ್ ಪ್ಲೇಟ್ ಹಾಕ್ತಾರೆ ಅದನ್ನು ನಾನು ಮಾಡಿದ್ದೀನಿ ಸ್ನೇಹಿತರೆ. ಇದೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ. ಆಮೇಲೆ ಯಾರ್ಯಾರೆಲ್ಲ ಅವ್ರವ್ರ ವೆಹಿಕಲಲ್ಲಿ ನೀವು HSRP ಅಂದರೆ ಒರಿಜಿನಲ್ HSRP ಹೇಗಿರುತ್ತೆ ಅಂದರೆ ಸ್ನೇಹಿತರೆ, ನಿಮ್ಮ ಒಂದು IND ಅಂತ ಬಂದು ಹೋಲೋಗ್ರಾಮ್ ಸ್ಟಿಕ್ಕರ್ ಇರುತ್ತೆ ಸ್ನೇಹಿತರೆ. ಅದೊಂಥರ ಮಿಂಚ್ತಾ ಇರುತ್ತೆ, 3D ಸ್ಟಿಕ್ಕರ್ ಥರ ಇರುತ್ತೆ. IND ಅದ್ರ ಕೆಳಗಡೆ ಹೋಲೋಗ್ರಾಮ್ ಅಶೋಕ ಚಕ್ರ ಇರುತ್ತೆ, ಸ್ಟಿಕ್ಕರ್ ಇರುತ್ತೆ, ಅದು ಮಿಂಚ್ತಾ ಇರುತ್ತೆ ಕಲರಲ್ಲಿ. ಅದ್ರ ಕೆಳಗಡೆ ಸ್ನೇಹಿತರೆ AA ಅಂತ ಆಲ್ಫೆಬೆಟಿಕಲ್ ನಂಬರ್ 2 ಬಂದು ಅದ್ರ ಕೆಳಗಡೆ 8 ನ್ಯೂಮೆರಿಕಲ್ ನಂಬರ್ ಇರುತ್ತೆ ಸ್ನೇಹಿತರೆ. AA ಆದಮೇಲೆ 5 6 7 3 4 3 2 1 ಆ ಥರ 8 ನಂಬರ್ ಬರಬೇಕು. ಆ AAನು ಸೇರಿಸಿ ಟೋಟಲಾಗಿ 10 ಇರಬೇಕು ಸ್ನೇಹಿತರೆ. 2 ಆಲ್ಫೆಬೆಟಿಕಲ್ ನಂಬರು, 10 ನ್ಯೂಮೆರಿಕಲ್ ನಂಬರು. ಇದೆಲ್ಲ ಸೇರಿ ಅಲ್ಲಿ ಪ್ರಿಂಟ್ ಆಗಿ ಬಂದಿರುತ್ತೆ ಸ್ನೇಹಿತರೆ. ಅದು ಲೇಸರ್ ಮಿಷಿನ್ ಮೂಲಕ ಪ್ರಿಂಟ್ ಆಗೋದು ಕಂಪನಿಲಿ, ಹೆಡ್ ಆಫೀಸಲ್ಲಿ, ಸರ್ಕಾರದಲ್ಲಿ. ಆ ಲೇಸರ್ ಮೂಲಕ ಪ್ರಿಂಟ್ ಆಗಿ ಇದೆಲ್ಲ ಏನು 3 ಕಾಣುತ್ತೆ, ಇದೇ ಪಕ್ಕಾ ಒರಿಜಿನಲ್ HSRP ಪ್ಲೇಟ್ ಸ್ನೇಹಿತರೆ. ಇದಲ್ಲದೆ ನಿಮಗೆ ಬರೀ IND ಅಂತ ಬಂದು ಅದು ಕೆಳಗೆ ಈ ಥರ ಏನು AA BB ನ್ಯೂಮೆರಿಕಲ್ ನಂಬರ್ ಟೋಟಲ್ ಎಲ್ಲ ಸೇರಿ 10 ನಂಬರ್ ಕಾಣಲಿಲ್ಲ ಅಂದರೆ ಅದು ಡೂಪ್ಲಿಕೇಟ್ ಸ್ನೇಹಿತರೆ. ಅದು HSRP ನಂಬರ್ ಪ್ಲೇಟ್ ಅಲ್ಲ. ಅದು ಆ ಥರ ಯಾರ್ಯಾರ ವೆಹಿಕಲಲ್ಲಿ ಇದೆ ಸ್ನೇಹಿತರೆ, ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಹೊಸ ಪ್ಲೇಟ್ನ ಆನ್ಲೈನ್ ಮೂಲಕನೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೆಡ್ ಆಫೀಸಿಂದ ಶೋರೂಮ್ ಬಂದ ಮೇಲೆ ದಯವಿಟ್ಟು ಹೋಗಿ ಹಾಕ್ಸ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಅಂದರೆ ಖಂಡಿತ ನಿಮಗೆ ಫೈನ್ ಬೀಳುತ್ತೆ ಸ್ನೇಹಿತರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಸ್ನೇಹಿತರೆ. ಇದಾದಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರೇ ಪಕ್ಕಾ ಹೇಳ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರೇ ಹೇಳ್ಬಿಟ್ಟಿದ್ದಾರೆ ಎಕ್ಸ್ಟೆನ್ಷನ್ ಮಾಡಲ್ಲ, ಇದೇ ಲಾಸ್ಟ್. ಇದಾದಮೇಲೆ ಫೈನ್ ಕಟ್ಟಲೇಬೇಕು ನೀವು, ಇಲ್ಲ DL ಸೀಸ್ ಆಗೋ ಚಾನ್ಸು ಇರುತ್ತೆ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ನನ್ನ ವೀಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಸ್ನೇಹಿತರೆ. ನಿಮಗೆ ಒಂದು ಚೂರು ಡೌಟ್ ಬರ್ದಂಗೆ ನಾನು ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಈ ನನ್ನ ವೀಡಿಯೋನ ಮುಗಿಸ್ಕೊಂಡು ಮುಂಚೆ ಹೇಳ್ತೀನಿ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ವೆಬ್ಸೈಟ್ ಲಿಂಕು ಹಾಕ್ತೀನಿ ಸ್ನೇಹಿತರೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಈ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ, ನಿಮ್ಮ ಸ್ಟಾರ್ಟಿಂಗ್ ಪೇಜ್ಗೆ ತೊಗೊಂಡೋಗುತ್ತೆ. ಯಾರಿಗೆಲ್ಲ ಗೂಗಲ್ ಕ್ರೋಮಲ್ಲಿ ಹೋಗಿ ಮಾಡಿ ಕಷ್ಟ ಆಗುತ್ತೆ ಅನಿಸುತ್ತೆ, ನೀವು ಡೈರೆಕ್ಟಾಗಿ ನನ್ನ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಸ್ನೇಹಿತರೆ. ಅದಲ್ಲದೆ ಸ್ನೇಹಿತರೆ, ಇವತ್ತಿನವರೆಗೂ ನನ್ನ ಒಂದು ಮೊಬೈಲಲ್ಲಿ ನಾನು ಸರ್ಕಾರಿ ಆ್ಯಪ್ಗಳು ಏನು ಹಾಕಿದ್ದೀನಿ ಅದರಲ್ಲಿ ಏನೇನು ನನಗೆ ಸರ್ಕಾರಿ ಕೆಲಸದ್ದಾಗಿರ್ಬೋದು, ಪ್ರೈವೇಟು ಇನ್ಸ್ಟಿಟ್ಯೂಷನ್ದು ಕೆಲಸ ಆಗಿರ್ಬೋದು, ಇಲ್ಲ ಸ್ಕಾಲರ್ಶಿಪ್ಪು, ಎಜುಕೇಷನ್ ಸಂಬಂಧಪಟ್ಟದ್ದು ಏನೇ ಆದರೂ ಎಲ್ಲದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸ್ನೇಹಿತರೆ. ಆ ಡಿಸ್ಕ್ರಿಪ್ಷನ್ ಲಿಂಕ್ ಪಕ್ಕದಲ್ಲಿ ಇದು ಸಂಬಂಧಪಟ್ಟ ಇಲಾಖೆ ಹೆಸರು ಹಾಕಿರ್ತೀನಿ. ದಯವಿಟ್ಟು ಯಾರ್ಯಾರಿಗೆ ಅದರಲ್ಲಿ ಏನು ಹೋಲಿಕೆ ಆಗುತ್ತೋ ಅದರಲ್ಲಿ ಕ್ಲಿಕ್ ಮಾಡಿಕೊಂಡು ದಯವಿಟ್ಟು ಅದರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಂಡು ಬೇಕಾಗಿರೋ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಎಜುಕೇಷನ್ ಸಂಬಂಧಪಟ್ಟಿರೋರು ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ತಾ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.